ಗುಡ್ ಮಾರ್ನಿಂಗ್ ಭ್ರಾತ. ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಯಾವ ಥರ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಬ್ರೋ, ಅದಕ್ ಮುಂಚೆ ನೀವು ನಿಮ್ಮ ಇನ್ಫಾರ್ಮೇಶನ್, ನೀವು ನಿಮ್ ಟ್ರೇಡಿಂಗ್ ಜರ್ನಿ ಬಗ್ಗೆ ಒಂದ್ ಸ್ವಲ್ಪ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಓಕೆ. ಲಾಸ್ಟ್ ಇಬ್ಬರದು ಕ್ವಶನ್ಸ್ ಹೇಳ್ಬೇಕು ಅಂದ್ರೆ ನಾನು ಲಾಸ್ಟ್ 4 ಇಯರ್ಸ್ ಇಂದ ಟ್ರೇಡಿಂಗ್ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ಮುಂಚೆ ಫೋರೆಕ್ಸ್ ಮಾರ್ಕೆಟ್ ಬರೋಕ್ಕೂ ಮುಂಚೆ ನಾನು ಏನ್ ಮಾಡ್ತಿದ್ದೆ, ಇಕ್ವಿಟಿ ನಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತಿದ್ದೆ. ಅದಾದ್ಮೇಲೆ 1 ಇಯರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಿ, ಅದಾದ್ಮೇಲೆ ಇವಾಗ 3.5 ಇಯರ್ಸ್ ಇಂದ ಆಲ್ಮೋಸ್ಟ್ ಫೋರೆಕ್ಸ್ ಒಳಗಡೆ ಟ್ರೇಡ್ ಮಾಡ್ತಿದ್ದೀನಿ. 1 ಇಯರ್ ಫಂಡೆಡ್ ಅಕೌಂಟ್ ಕೂಡ ಹ್ಯಾಂಡಲ್ ಮಾಡಿದ್ದೆ. ಸೊ ಲಾಸ್ಟ್ 3.5 ಇಯರ್ಸ್ ಇಂದ ಕನ್ಸಿಸ್ಟೆಂಟ್ ಆಗಿ ರಿಟರ್ನ್ಸ್ ನ ತೆಗಿತಾ ಇದ್ದೀವಿ ಟ್ರೇಡಿಂಗ್ ಒಳಗಡೆ. ಸೊ ಆನ್ ಅನ್ ಅವರೇಜ್ ಎವ್ರಿ ಮಂತ್ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡಿದೀವಿ. ಎಸ್, 1 ತಿಂಗಳು 2 ತಿಂಗಳು ಯಾವಾಗಾದ್ರೂ ಡೌನ್ ಹೋಗಿರುತ್ತೆ, ಬಟ್ ಮೇಜರ್ ಲಾಸ್ಟ್ 3 ಇಯರ್ಸ್ ಇಂದ ನಾವು ಕನ್ಸಿಸ್ಟೆನ್ಸಿಯನ್ನ ಅಚೀವ್ ಮಾಡ್ಕೊಂಡು ಕಂಟಿನ್ಯೂ ಆಗಿ ಟ್ರೇಡ್ ಮಾಡ್ತಿದ್ದೀನಿ. ಸೊ ಅದೇ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೋತೀನಿ ಅಷ್ಟೇ. ಕ್ಲಿಯರ್? ದಿಸ್ ಇಸ್ ಮೈ ಸಿಂಪಲ್ ಇಂಟ್ರೊಡಕ್ಷನ್. ಸಚಿನ್ ಇಟ್ನಳ್ಳಿ ಅಂತ ಹೆಸರು. ಕ್ಲಿಯರ್? ಓಕೆ, ಓಕೆ. ಕ್ಲಿಯರ್ ಓಕೆ. ಭ್ರಾತ. ಓಕೆ. ಸೊ ಬೇಸಿಕಲಿ ಇವಾಗ ಟ್ರೇಡಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ನೀವು ಆಲ್ರೆಡಿ ಟ್ರೇಡಿಂಗ್ ಮಾಡಬೇಕು ಅಂತ ಚೂಸ್ ಮಾಡ್ಕೊಂಡಾಗಿದೆ, ಸ್ವಲ್ಪ ಇಂಡಸ್ಟ್ರಿನೂ ನೀವು ಚೂಸ್ ಮಾಡಿದ್ದೀರಾ. ಫೋರೆಕ್ಸ್ ಇಂಡಸ್ಟ್ರಿ, ನೀವು ಫೋರೆಕ್ಸ್ ಕರೆನ್ಸೀಸ್ ನ ಟ್ರೇಡ್ ಮಾಡಬೇಕು. ಸೊ ದಟ್ ಬಿಕಾಸ್ ಆಫ್ ಇಟ್ಸ್ ಫೀಚರ್ಸ್. 24 hours ಮಾರ್ಕೆಟ್ ಇರುತ್ತೆ, ಲಿಕ್ವಿಡಿಟಿ ಚೆನ್ನಾಗಿರುತ್ತೆ, ವ್ಯಾಲ್ಯೂಮ್ ಚೆನ್ನಾಗಿರುತ್ತೆ, ಯಾವಾಗ್ಲೂ ವ್ಯಾಲ್ಯೂಮ್ ಇರುತ್ತೆ, ವಾಲಟೈಲಿಟಿ ಇರುತ್ತೆ ಮಾರ್ಕೆಟ್ ಒಳಗಡೆ, ರೈಟ್? ಸೊ ಇದೆಲ್ಲ ರೀಸನ್ಸ್ ಇಂದ ನೀವು ಫೋರೆಕ್ಸ್ ಏನೋ ಚೂಸ್ ಮಾಡ್ಕೊಂಡಿದ್ದೀರಾ. ಬಟ್ ನೀವು ಸ್ಟಾಕ್ ಮಾರ್ಕೆಟ್ ಚೂಸ್ ಮಾಡ್ಕೊಳ್ಳಿ, ಫೋರೆಕ್ಸ್ ಮಾರ್ಕೆಟ್ ಚೂಸ್ ಮಾಡ್ಕೊಳ್ಳಿ, ಎನಿಥಿಂಗ್, ಬಟ್ ನಿಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಇರಬೇಕು. ಸೊ ಹೌ ಟು ರೀಡ್ ದ ಚಾರ್ಟ್. ಟೆಕ್ನಿಕಲಿ ಚಾರ್ಟ್ ನ ಹೇಗ್ ರೀಡ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿದ್ರೆ ನೀವು ಈಸಿಲಿ ಟ್ರೇಡ್ ಮಾಡ್ಬೋದು. ನೀವು ಫೋರೆಕ್ಸ್ ಆದ್ರೂ ಟ್ರೇಡ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಆದ್ರೂ ಮಾಡಿ, ಕ್ರಿಪ್ಟೋನಾದ್ರೂ ಟ್ರೇಡ್ ಮಾಡಿ. ಸೊ ಎನಿಥಿಂಗ್ ಯು ಕ್ಯಾನ್ ಡೂ. ಬಟ್ ಹೇಗೆ ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದು ಸಿಂಪಲ್ ಆಗಿ ನಾನು ಇಲ್ಲಿ ನಿಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ವಿಲ್ ಡಿಸ್ಕಸ್. ಓಕೆ. ಓಕೆನಾ? ಓಕೆ. ಬೇಸಿಕಲಿ ಟ್ರೇಡಿಂಗ್ ವ್ಯೂ ಗೊತ್ತಾ? ಟ್ರೇಡಿಂಗ್ ವ್ಯೂ, ದಿಸ್ ಇಸ್ ಚಾರ್ಟ್ ಅನಲೈಸ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ನಾವು ಸುಮಾರು ಜನ ಇವತ್ತು ಟ್ರೇಡಿಂಗ್ ವ್ಯೂ ಯೂಸ್ ಮಾಡ್ಕೊಂಡು ಡೈಲಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡ್ತಿರ್ತೀವಿ. ಒಂದೊಂದು ಕರೆನ್ಸೀಸ್, ಒಂದೊಂದು ಸ್ಟಾಕ್ಸ್ದು ವಿ ಹ್ಮ್. ಕ್ಯಾನ್ ಅನಲೈಸ್ ಈಸಿಲಿ. ಸುಮಾರು ಟೂಲ್ಸ್, ಆಪ್ಷನ್ಸ್ ಬರುತ್ತೆ ಇದ್ರೊಳಗಡೆ. ಜಸ್ಟ್ ನಾವು ಗೂಗಲ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಹೊಡೆದ್ಬಿಟ್ರೆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿ ಕ್ಯಾನ್ ಓಪನ್ ಎನಿ ಕರೆನ್ಸಿ. ಗೋಲ್ಡ್ ನಾವು ಯಾವ ಓಪನ್, ಇಲ್ಲಿ ಗೋಲ್ಡ್ ಓಪನ್ ಮಾಡಿದೀನಿ ನಾನು ಇವಾಗ, ರೈಟ್? ಇಲ್ಲಿ ನಿಮ್ಗೆ ಸುಮಾರು ಕರೆನ್ಸಿ ಸಿಗುತ್ತೆ. ನೀವು ಸರ್ಚ್ ಮಾಡ್ಬೋದು, ಯಾವ ಕರೆನ್ಸಿ ಬೇಕಾದ್ರೂ ಸರ್ಚ್ ಮಾಡ್ಬೋದು. GBP USD. GBP USD ಅಂದ್ರೆ ಗ್ರೇಟ್ ಬ್ರಿಟಿಷ್ ಪೌಂಡ್ ವರ್ಸಸ್ US ಡಾಲರ್ಸ್. ಸೊ US ಡಾಲರ್ ಅಮೆರಿಕನ್ ಕರೆನ್ಸಿ ಪ್ಲಸ್ ಇಂಗ್ಲೆಂಡ್ ಬ್ರಿಟಿಷ್ ಪೌಂಡ್ಸ್. ಸೊ ಎರಡನ್ನೂ ಏನ್ ಮಾಡಿದ್ದಾರೆ, ಕ್ರಾಸ್ ಕರೆನ್ಸೀಸ್. ಇಲ್ಲಿ ಕರೆನ್ಸಿ ಪೇರ್ನ ನೀವು ಟ್ರೇಡ್ ಮಾಡ್ಬೋದು. ಹಂಗೆ EUR USD, AUD USD. ಸೊ GBP USD, ಈ ತರ ಸುಮಾರು ನಿಮ್ಗೆ ಕರೆನ್ಸೀಸ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇವನ್ನ ನೀವೇನ್ ಮಾಡ್ಬೋದು, ಈಸಿಲಿ ಟ್ರೇಡ್ ಮಾಡ್ಬೋದು. ಕ್ಲಿಯರ್? ಓಕೆ ಭ್ರಾತ. ಇಲ್ಲಿ ನಾವು ಓಪನ್ ಆದ ತಕ್ಷಣ ಯಾವ್ದಾದ್ರು ಒಂದು ಕರೆನ್ಸಿ ಓಪನ್ ಮಾಡಿದ್ವಿ ಅಂದ್ರೆ ಫಸ್ಟ್ ನಮ್ಗೆ ಏನ್ ಕಾಣುತ್ತೆ, ಇಲ್ಲೊಂದು ನಂಬರ್ಸ್ ಕಾಣುತ್ತೆ. 1.03 100, 1.03 ಈ ತರ 310, 3100, 3000 ಈ ತರ ನಂಬರ್ಸ್ ಕಾಣ್ತಿದೆನಾ? ಇದು ಏನಪ್ಪಾ ಅಂದ್ರೆ ಈ ವ್ಯಾಲ್ಯೂ. ಇದು ಯಾವ್ದ್ರದ್ದು? EUR USD. ಈ ಕರೆನ್ಸಿದು ವ್ಯಾಲ್ಯೂ ಎಷ್ಟು? 1.0287 ಇವಾಗ ಪ್ರೆಸೆಂಟ್ಲಿ ರನ್ ಆಗ್ತಾ ಇರೋದು. ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾನು 1.028 US ಡಾಲರ್ಸ್ ಕೊಟ್ಟೆ ಅಂದ್ರೆ ನಂಗೆ ಎಷ್ಟು ಸಿಗುತ್ತೆ? 1 ಯೂರೋ ಸಿಗುತ್ತೆ. ಕ್ಲಿಯರ್? ಓಕೆ. ನಾನು 1.0028 ಡಾಲರ್ಸ್ ಏನಾದ್ರೂ ಪೇ ಮಾಡಿದೆ ಅಂದ್ರೆ ನನ್ಗೆ ಏನಾಗುತ್ತೆ? 1 ಯೂರೋ ಸಿಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ 1 ಯೂರೋ ಫಾರ್ ಗೋಲ್ಡ್, ಸಾರಿ, US ಡಾಲರ್ಸ್. ಕ್ಲಿಯರ್?
ಸೊ ಬೇಸಿಕಲಿ ಈ ಪ್ರೈಸ್ ಏನ್ ಇಂಡಿಕೇಟ್ ಮಾಡುತ್ತೆ, ಇವಾಗ ಮಾರ್ಕೆಟ್ ಒಳಗಡೆ ಯೂರೋದು ಮತ್ತೆ USD ಪ್ರೈಸ್ ಕಂಪ್ಯಾರಿಸನ್ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ ಅನ್ನೋದು ಇದೇನ್ ಮಾಡುತ್ತೆ, ಈ ವ್ಯಾಲ್ಯೂ ನಮ್ಗೆ ಅರ್ಥ ಮಾಡಿಸುತ್ತೆ. ಸೊ ಬಟ್ ನಾವ್ ಯಾವಾಗ್ಲೇ ಟ್ರೇಡ್ ಮಾಡ್ತಾ ಇದ್ರು ಈ ವ್ಯಾಲ್ಯೂ ಅನ್ನ ನಾವು ನೋಡ್ಬಾರ್ದು. ಬಟ್ ಈ ವ್ಯಾಲ್ಯೂ ಏನ್ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ, ಅರ್ಥ ಆಗ್ತಿದೆನಾ? ಈ ವ್ಯಾಲ್ಯೂ ಏನ್ ಮಾಡಿದೆ, ಇಲ್ಲಿ ಸುಮಾರು ಕಡೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೆ. ನಿನ್ನೆ, ಮೊನ್ನೆ, ಸ್ಯಾಟರ್ಡೆ, ಸಂಡೇ, ವೆನ್ಸ್ಡೇ, ಎವ್ರಿ ಮಂತ್, ಎವ್ರಿ ಡೇ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ, ರೈಟ್? ಸೊ ಈ ಏನ್ ಟ್ರಾವೆಲ್ ಮಾಡ್ತಿದೆ ಇದೇನಾಗುತ್ತೆ, ಒಂದ್ ಚಾರ್ಟ್ ತರ ಫಾರ್ಮ್ ಆಗಿದೆ. ಇಲ್ಲಿ ನಾನು 1 ಅವರ್ ಟೈಮ್ ಫ್ರೇಮ್, 4 ಅವರ್ ಟೈಮ್ ಫ್ರೇಮ್ ಹೋಗ್ತೀನಿ. ಇಲ್ಲಿ ಟೈಮ್ ಫ್ರೇಮ್ಸ್ ಸಿಗುತ್ತೆ ನಮ್ಗೆ. ಇಲ್ಲಿ ಒಂದೊಂದು ಕ್ಯಾಂಡಲ್ದು ಟೈಮ್ ಫ್ರೇಮ್ಸ್ ಇರುತ್ತೆ. ಆ ಟೈಮ್ ಫ್ರೇಮ್ ಪ್ರಕಾರ ನಾವು ಕ್ಯಾಂಡಲ್ಸ್ ಅನ್ನ ಚೂಸ್ ಮಾಡ್ಬೋದು. ಸೊ ಒಂದೊಂದು ಕ್ಯಾಂಡಲ್ ಒನ್ ಡೇ ಫಾರ್ಮ್ ಆಗಿರೋದು. ಒನ್ ಡೇ ಒಳಗಡೆ ಈ ಮಾರ್ಕೆಟ್ ಎಷ್ಟು ಮೂವ್ಮೆಂಟ್ ಆಗಿದೆ, ಸೊ ಅದನ್ನ ಏನ್ ಮಾಡುತ್ತೆ, ಒಂದೊಂದು ಕ್ಯಾಂಡಲ್ ಶೋ ಆಗ್ತಿದೆ, ಇಲ್ಲಿ ಶೋ ಮಾಡುತ್ತೆ. ಸೊ ಬೇಸಿಕಲಿ ಕ್ಯಾಂಡಲ್ಸ್ ಮತ್ತೆ ಟೈಮ್ ಫ್ರೇಮ್ಸ್ ಇಲ್ಲಿ ನಮಗ್ ಸಿಗುತ್ತೆ ಈಸಿಲಿ. ಇಲ್ಲಿ ಹೋಗ್ಬಿಟ್ಟು ನಾವು ಯಾವ ಟೈಮ್ ಫ್ರೇಮ್ ಕ್ಯಾಂಡಲ್ ಬೇಕಾದ್ರೂ ನಾವು ಇಲ್ಲಿ ಮಾಡ್ಬೋದು, ಚೂಸ್ ಮಾಡ್ಕೊಂಡು ವಿ ಕ್ಯಾನ್ ಅನಲೈಸ್. ಕ್ಲಿಯರ್? ಫಸ್ಟ್ ವ್ಯಾಲ್ಯೂ ನಮ್ಗೆ ಮಾರ್ಕೆಟ್ ನಾವು ಯಾವ ಕರೆನ್ಸಿ ತೆಗ್ದಿದೀವಿ ಅದ್ರದ್ದು ವ್ಯಾಲ್ಯೂ ಇಲ್ಲಿ ಶೋ ಆಗುತ್ತೆ. ಸೆಕೆಂಡ್, ಆ ಕರೆನ್ಸಿದು ಟೈಮ್ ಫ್ರೇಮ್ಸ್ ನಮ್ಗೆ ಏನ್ ಮಾಡ್ಬೋದು, ಕ್ಯಾಂಡಲ್ಸ್ ಅನ್ನ ನಾವ್ ಏನ್ ಮಾಡ್ಬೋದು, ಇಲ್ಲಿ ಟೈಮಿಂಗ್ಸ್ ಒಳಗಡೆ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಯಾವಾಗ್ಲೇ ನಾವು ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು, ಹೈಯರ್ ಟೈಮ್ ಫ್ರೇಮ್ ಇಂದ ಹೋಗ್ಬೇಕು. 1 ಡೇ ಟೈಮ್ ಫ್ರೇಮ್, ಸೊ 1 ಡೇ 1 ಮಂತ್ ಟೈಮ್ ಫ್ರೇಮ್ ಅಥವಾ 1 ವೀಕ್ ಟೈಮ್ ಫ್ರೇಮ್ ನಾವೇನಾದ್ರೂ ಓಪನ್ ಮಾಡ್ತಿದೀವಿ ಅಂದ್ರೆ ಬೆಟರ್ ಯೂಸ್ ಲೈನ್. ನಿಮ್ಗೆ ಏನಾಗುತ್ತೆ, ಒಂದು ಒಳ್ಳೆ ಪ್ರಾಸ್ಪೆಕ್ಟಿವ್ ಸಿಗುತ್ತೆ. ಕ್ಲಿಯರ್? ಲೈನ್ ಬಾರ್ ನೀವು ಲೈನ್ ಚಾರ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಾರ್ಕೆಟ್ ಎಲ್ಲೆಲ್ಲಿ ಮೂವ್ಮೆಂಟ್ ಆಯ್ತು, ಹೇಗೆ ಮೂವ್ಮೆಂಟ್ ಆಯ್ತು, ಯಾವ ಟೈಮ್ ಅಲ್ಲಿ ಯಾವ ಕಡೆ ಇತ್ತು ಅನ್ನೋದು ಕ್ಲಿಯರ್ ಆಗಿ ನಿಮ್ಗೆ ಇಂಡಿಕೇಶನ್ ಸಿಗುತ್ತೆ. ಕ್ಲಿಯರ್? ಸೊ ನಾವೇನ್ ಮಾಡ್ಬೋದು, ಹೈಯರ್ ಟೈಮ್ ಫ್ರೇಮ್ ಇಂದ ಅನಲೈಸ್ ಮಾಡಬೇಕು. ಪ್ಲಸ್ ಹೈಯರ್ ಟೈಮ್ ಫ್ರೇಮ್ ಯೂಸ್ ಮಾಡುವಾಗ ಏನ್ ಮಾಡೋದು ಬೆಟರ್, ಲೈನ್ ಚಾರ್ಟ್ ನಾವು ಯೂಸ್ ಮಾಡಿದ್ರೆ ಬೆಟರ್ ಆಗಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಬಿಕಾಸ್ ಬಿಗಿನರ್ ಇರ್ತೀವಿ, ಮಾರ್ಕೆಟ್ ಎಲ್ಲಿಂದ ಫಾಲ್ ಆಯ್ತು, ಇಲ್ಲಿಂದ ಫಾಲ್ ಆಯ್ತು, ಅಗೇನ್ ನಿಯರ್ ಬೈ ಅದೇ ಲೆವೆಲ್ ಇಂದ ಮತ್ತೆ ಫಾಲ್ ಆಯ್ತು, ಮತ್ತೆ ನಿಯರ್ ಬೈ ಅದೇ ಲೆವೆಲ್ ಹೋಗ್ಬಿಟ್ಟು ಫಾಲ್ ಆಗ್ತಿದೆ. ಅಂದ್ರೆ ಮೇಜರ್ ಆಗಿ ಏನಾಗ್ತಿದೆ, ಇಲ್ಲಿ ಮಾರ್ಕೆಟ್ ಒಂದೇ ಜಾಗದಿಂದ ಫಾಲ್ ಆಗ್ತಿದೆ, ರೈಟ್? ಈ ಜಾಗದಿಂದ ಏನಾಗ್ತಿದೆ, ಮಾರ್ಕೆಟ್ ಡೌನ್ ಬೀಳ್ತಾ ಇದೆ. ಸೊ ಅದಾದ್ಮೇಲೆ ಥರ್ಡ್ ಟೈಮ್ ಏನಾಗಿದೆ, ಕಂಪ್ಲೀಟ್ ಆಗಿ ಮಾರ್ಕೆಟ್ ಅಲ್ಲಿಂದ ಡೌನ್ ಬಿದ್ದಿದೆ. ಹೌದಾ? ಎಸ್. ಸೊ Yes. ಎಸ್, ರಿಪ್ಲೈ ಮಾಡಿಪ್ಪ, ಆನ್ಸರ್ ಮಾಡಿ. ಹೌದು ಬ್ರದರ್, ಅಲ್ಲಿಂದನೇ ಬಿದ್ದಿದೆ. ಹೌದಾ? ಸೊ ಬೇಸಿಕಲಿ ನಮ್ಗೆ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ನಾವು ನೋಡ್ಬೋದು, ಮಾರ್ಕೆಟ್ ಬೀಳೋವಾಗ ಏನಾಗ್ತಿದೆ, ಡೈರೆಕ್ಟ್ ಆಗಿ ಹಿಂಗೆ ಬೀಳ್ತಿಲ್ಲ. ಮಾರ್ಕೆಟ್ ಏನಾಗ್ತಿದೆ, ಬೀಳೋವಾಗ ಸ್ವಲ್ಪ ಹಿಂಗೆ ಮೂವ್ಮೆಂಟ್ ಆಗ್ಬಿಟ್ಟು ಬೀಳ್ತಾ ಇದೆ. ಹೌದಾ? ಸ್ವಲ್ಪ ಅಪ್ ಹೋಗುತ್ತೆ, ಸ್ವಲ್ಪ ಡೌನ್ ಹೋಗುತ್ತೆ, ಅಪ್ ಹೋಗುತ್ತೆ, ಡೌನ್ ಹೋಗುತ್ತೆ. ಅದೇ ತರ ಮಾರ್ಕೆಟ್ ಏನಾಗ್ತಿದೆ, ಮೂವ್ ಆಗ್ತಿದೆ, ರೈಟ್? ಸೊ ಈ ಮಾರ್ಕೆಟ್ ಏನ್ ಮೂವ್ ಆಗ್ತಿರುತ್ತೆ, ಈ ಮೂವ್ಮೆಂಟ್ ಗೆ ಏನ್ ಪಾತ್ ನ ಟ್ರಾವೆಲ್ ಮಾಡ್ಕೊಂಡ್ ಬಂದಿದೆ ಪ್ರೀವಿಯಸ್ ಆಗಿ ಇಲ್ಲಿಂದ. ಸೊ ಇಲ್ಲಿಂದ ಮಾರ್ಕೆಟ್ ಇವಾಗ ಈ ಪೊಸಿಷನ್ ಅಲ್ಲಿ ಇದೆ. ಸೊ ನಮ್ಗೇನು, ನಾವ್ ಏನೇ ಟ್ರೇಡಿಂಗ್ ಡಿಸಿಷನ್ ತಗೊಂತೀವಿ, ಟ್ರೇಡಿಂಗ್ ಮಾಡೋದು ಅಂತಂದ್ರೆ ಸಿಂಪಲ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಬಟ್ ಬೈ ನಾನು ಎಲ್ಲಿ ಮಾಡ್ಬೇಕು, ನಾನು ಸೆಲ್ ಎಲ್ಲಿ ಮಾಡ್ಬೇಕು ಅನ್ನೋ ಪ್ರಾಪರ್ ನನ್ಗೆ ಏನಿರ್ಬೇಕು, ಟ್ರೇಡಿಂಗ್ ಎಡ್ಜ್ ಇರ್ಬೇಕು. ಅಂದ್ರೆ ನನ್ ಬಾಯಿಂಗ್ ಪಾಯಿಂಟ್ ಎಲ್ಲಿ ಸಿಗುತ್ತೆ, ನನಗೆ ಎಂಟ್ರಿ ಪಾಯಿಂಟ್ ಎಲ್ಲಿದೆ, ಮತ್ತೆ ಎಕ್ಸಿಟ್ ಪಾಯಿಂಟ್ ಎಲ್ಲಿದೆ ಅನ್ನೋ ಪ್ರಾಪರ್ ಆಗಿ ನಮ್ಗೆ ಟ್ರೇಡಿಂಗ್ ಎಡ್ಜ್ ಅಂತ ಕರಿತೀವಿ. ಸೊ ನಮ್ಗೆ ಏನಾದ್ರು ಟ್ರೇಡಿಂಗ್ ಎಡ್ಜ್ ಇದೆ ಅಂತಂದ್ರೆ, ಅಂದ್ರೆ ನಮ್ಮ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ನಾನು ಫೈಂಡ್ ಮಾಡ್ಬೋದು ನಂದೊಂದು ಪ್ರಾಪರ್ ಅನಾಲಿಸಿಸ್ ಮೂಲಕ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಟ್ರೇಡಿಂಗ್ ಎಡ್ಜ್ ಅಂತ ಕರಿತೀವಿ. ಕ್ಲಿಯರ್? ಸೊ ಆ ಟ್ರೇಡಿಂಗ್ ಎಡ್ಜ್ ನಿಮ್ಮ ಹತ್ರ, ನಿಮ್ದು ಟ್ರೇಡಿಂಗ್ ಎಡ್ಜ್ ನಿಮ್ಮ ಹತ್ರ ಇದ್ರೆ ನೀವೇನ್ ಮಾಡ್ಬೋದು, ಈಸಿಲಿ ನೀವೇನ್ ಮಾಡ್ಬೋದು, ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಅರ್ನ್ ಮಾಡ್ಬೋದು. ಬಟ್ ಹೌ ಟು ಫೈಂಡ್ ಯುವರ್ ಟ್ರೇಡಿಂಗ್ ಎಡ್ಜ್, ನೀವು ಹೇಗೆ ನಿಮ್ ಟ್ರೇಡಿಂಗ್ ಎಡ್ಜ್ ನ ಕಂಡಿಡ್ಕೋಬೇಕು, ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಕಂಪ್ಲೀಟ್ ಮಾರ್ಕೆಟ್ ನ ಅನಲೈಸ್ ಮಾಡ್ಬೇಕಾಗುತ್ತೆ. ಹೇಗೆ ಅನಲೈಸ್ ಮಾಡ್ಬೇಕು, ಇವಾಗ ಆಲ್ರೆಡಿ ನಾನು ಹೇಳಿದೆ, ಮಾರ್ಕೆಟ್ ಏನಾಗ್ತಿದೆ, ಒಂದ್ ಸೈಡ್ ಓನ್ಲಿ ಅಪ್ ಸೈಡ್ ಹೋಗಲ್ಲ, ಓನ್ಲಿ ಡೌನ್ ಸೈಡ್ ಹಿಂಗ್ ಸ್ಟ್ರೇಟ್ ಆಗಿ ಹೋಗಲ್ಲ. ಮಾರ್ಕೆಟ್ ಏನಾಗ್ತಿರುತ್ತೆ, ಕ್ರಾಸ್ ಓವರ್ ಆಗ್ತಿರುತ್ತೆ. ಅಪ್ ಹೋಗುತ್ತೆ, ಡೌನ್ ಹೋಗುತ್ತೆ, ಅಪ್ ಹೋಗಿ ಮತ್ತೆ ಡೌನ್ ಹೋಯ್ತು, ಮತ್ತೆ ಅಪ್ ಹೋಯ್ತು, ಮತ್ತೆ ಡೌನ್ ಬಂತು. ಸೊ ಜಿಗ್ಜಾಗ್ ಮೂವ್ಮೆಂಟ್ ಒಳಗಡೆ ಈ ತರ ಏನಾಗ್ತಿರುತ್ತೆ, ಮಾರ್ಕೆಟ್ ತನ್ನದೇ ಒಂದು ಪಾತ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿರುತ್ತೆ. ಬಟ್ ಈ ಮೇಜರ್ ಏನ್ ಪಾತ್ ಅದು ಟ್ರಾವೆಲ್ ಮಾಡ್ತಿರುತ್ತೆ, ಇಲ್ಲಿ ನಮ್ಗೆ ಅಪಾರ್ಚುನಿಟೀಸ್ ನ ಕೂಡ ಅದು ಅರ್ಥ ಮಾಡಿಸುತ್ತೆ. ಹೇಗೆ? ಸೊ ಎಲ್ಲಿ ನಮ್ಗೆ ಈ ಮಾರ್ಕೆಟ್ ಒಳಗಡೆ ಏನ್ ಪ್ರೈಸ್ ಮೂವ್ಮೆಂಟ್ ಆಗಿರುತ್ತೆ, ಆ ಪ್ರೈಸ್ ಮೂವ್ಮೆಂಟ್ ಇಂದ ನಾವೇನಾದ್ರೂ ಜಸ್ಟ್ ಯಾವ ಟೈಮ್ ಇಂದ ಅಥವಾ ಯಾವ ಪೊಸಿಷನ್ ಇಂದ ಯಾವ ಲೆವೆಲ್ ಇಂದ ಮಾರ್ಕೆಟ್ ಡೌನ್ ಸೈಡ್ ಹೋಗುತ್ತೆ, ಅಥವಾ ಯಾವ ಪೊಸಿಷನ್ ಅಥವಾ ಯಾವ ಲೆವೆಲ್ ಇಂದ ಮಾರ್ಕೆಟ್ ಏನಾದ್ರೂ ಅಪ್ ಸೈಡ್ ಹೋಗುತ್ತೆ ಅನ್ನೋದು ನಾವೇನಾದ್ರೂ
ಫೈಂಡ್ ಮಾಡಿದ್ವಿ ಅಂದ್ರೆ ಸೊ ದಟ್ ನಾವು ಈಸಿಲಿ ಅಲ್ಲಿ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ಕೋಬಹುದಾ, ಹ್ಮ್ ರೈಟ್? ಸೊ ಒನ್ಸ್ ನಮ್ಗೆ ಆ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡೋ ಪಾಯಿಂಟ್ಸ್ ಅರ್ಥ ಆಗ್ಬಿಟ್ರೆ ವಿ ಕ್ಯಾನ್ ಈಸಿಲಿ ಬಿಕಮ್ ಅ ಟ್ರೇಡರ್. ಈಸಿಲಿ ಟ್ರೇಡರ್ ಆಗ್ಬೋದು. ಜಸ್ಟ್ ಐಡೆಂಟಿಫೈಯಿಂಗ್ ದ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್, ದಿಸ್ ಈಸ್ ದ ಮೇಜರ್ ಟಾಸ್ಕ್ ವಿ ಹ್ಯಾವ್. ಒಬ್ಬ ಟ್ರೇಡರ್ ಯಾವುದೇ ಒಬ್ಬ ಟ್ರೇಡರ್ ಏನೇ ಅನಲೈಸ್ ಮಾಡಿದ್ರು ಅವ್ನು ಮಾಡೋದೇ ಎರಡು ಪೊಸಿಷನ್ಗೋಸ್ಕರ, ಒಂದು ಎಂಟ್ರಿ ಪೊಸಿಷನ್, ಇನ್ನೊಂದು ಎಕ್ಸಿಟ್ ಪೊಸಿಷನ್. ಅವ್ನು ಎಲ್ಲಿ ಎಂಟ್ರಿ ಆಗ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು, ಈ ಎರಡು ಮೇಜರ್ ಪೊಸಿಷನ್ಗೋಸ್ಕರ ಅವ್ನು ಟ್ರೇಡಿಂಗ್ ಅನಲೈಸ್ ಮಾಡ್ತಿರ್ತಾನೆ. ಕ್ಲಿಯರ್? ಸೊ ಕ್ಲಿಯರ್. ಅನಾಲಿಸಿಸ್, ಎಸ್, ಅನಾಲಿಸಿಸ್ ಹೇಗ್ ಮಾಡೋದು ನಾನು ಹೇಳಿದೆ. ಕಂಪ್ಲೀಟ್ ಆಗಿ ಚಾರ್ಟ್ಸ್ ಬಗ್ಗೆ ಮತ್ತೆ ಪ್ಯಾಟರ್ನ್ಸ್, ಕ್ಯಾಂಡಲ್ಸ್ ಬಗ್ಗೆ ಅಥವಾ ಲೈನ್ಸ್ ಬಗ್ಗೆ ನಾನು ಇನ್ನೊಂದ್ಸಾರಿ ಹೇಳ್ತೀನಿ. ಬಟ್ ಆಸ್ ಆಫ್ ನಾವು ಏನ್ ಮಾಡೋಣ, ಕ್ಯಾಂಡಲ್ಸ್ ನ ಯೂಸ್ ಮಾಡೋಣ. ಯಾಕೆ ಕ್ಯಾಂಡಲ್ಸ್ ಏನಕ್ಕೆ ನಾವು ಕ್ಯಾಂಡಲ್ಸ್ ನ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕು, ಹ್ಮ್. ಅಥವಾ ಅನಲೈಸ್ ಮಾಡೋದಕ್ಕೆ ಏನಕ್ಕೆ ಕ್ಯಾಂಡಲ್ಸ್ ಹೆಲ್ಪ್ ಆಗುತ್ತೆ? ಎನಿವನ್? ಅದು ನಮಗೆ ವಿಜುವಲ್ ರೆಪ್ರೆಸೆಂಟೇಶನ್, ಒಂದ್ ಪ್ರೈಸ್ ವಿಜುವಲ್ ರೆಪ್ರೆಸೆಂಟೇಶನ್ ಕೊಡುತ್ತೆ. ಅದ್ ಇವಾಗ ಒನ್ ಟೈಮ್ ಫ್ರೇಮ್ದು ಒಂದ್ ಕ್ಯಾಂಡಲ್ ಆಗಿರುತ್ತೆ. ಹ್ಮ್ ಅದ್ರಲ್ಲಿ ನಮ್ಗೆ ಓಪನ್, ಕ್ಲೋಸ್, ಹೈ, ಲೋ ಗೊತ್ತಾಗುತ್ತೆ. ಹ್ಮ್ ಇದರಿಂದ ಆ ಟೈಮ್ ಅಲ್ಲಿ ಪ್ರೈಸ್ ಎಷ್ಟು ಮೂವ್ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಎಸ್. ಸೊ ಏನ್ ಪ್ರೈಸ್ ಮೂವ್ ಆಗುತ್ತೆ ಅದೇನ್ ಮಾಡುತ್ತೆ, ಒಂದೊಂದು ಫಾರ್ ಎಕ್ಸಾಂಪಲ್ ಇವಾಗ 4 ಅವರ್ಸ್ ನಾನು ಕ್ಯಾಂಡಲ್ ತಗೊಂಡಿದ್ದೀನಿ. 4 ಗಂಟೆ ಒಳಗಡೆ ಏನು ಮಾರ್ಕೆಟ್ ಮೂವ್ಮೆಂಟ್ ಆಗಿರುತ್ತೆ, ಇಲ್ಲಿ ಓಪನ್ ಆಗಿದೆ, ಇವಾಗ ಇಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರ್ತಿದೆ ಮಾರ್ಕೆಟ್, ಹೌದಾ? ಸೊ ಇಲ್ಲಿಗೆ ಬಂದು ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ತಿದೆ. ಸೊ ಲಾಸ್ಟ್ ಎಂಡ್ ಆಫ್ ಇನ್ನ 3 ಅವರ್ಸ್ ಬಾಕಿ ಇದೆ. ಲಾಸ್ಟ್ 3 ಅವರ್ಸ್ ಆದ್ಮೇಲೆ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಗುತ್ತೆ, ಅದೇನಾಗುತ್ತೆ, ಅದೇ ತರ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಆ ಕ್ಯಾಂಡಲ್ ಏನನ್ನ ರೀಪ್ರೆಸೆಂಟ್ ಮಾಡುತ್ತೆ, 4 ಅವರ್ ಟೈಮ್ ಒಳಗಡೆ ಮಾರ್ಕೆಟ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿ ಕ್ಲೋಸ್ ಆಯ್ತು, ಎಲ್ಲಿವರೆಗೂ ಹೈ ಹೋಯ್ತು, ಎಲ್ಲಿವರೆಗೂ ಲೋ ಹೋಯ್ತು, ಎಷ್ಟು ಹೈ ಅನ್ನ ಟ್ರಾವೆಲ್ ಮಾಡ್ತು, ಎಷ್ಟು ಲೋ ಅನ್ನ ಟ್ರಾವೆಲ್ ಮಾಡ್ತು. ಕ್ಲಿಯರ್? ಹೌದಾ? ಹ್ಮ್ ಮಾರ್ಕೆಟ್ ಜಸ್ಟ್ ನಾನೊಂದು ಸಿಂಪಲ್ ಡಯಾಗ್ರಾಮ್ ತೋರಿಸ್ತೀನಿ. ಸೊ ಮಾರ್ಕೆಟ್ ಏನಾಯ್ತು ಅನ್ಕೊಳ್ಳೋಣ, ಇಲ್ಲಿಗೆ ಓಪನ್ ಆಯ್ತು, ಇಲ್ಲಿಗೆ ಓಪನ್ ಆಗಿದೆ, ಇಲ್ಲಿಗೆ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸ್ ಆಯ್ತು ಅಂದ್ರೆ 4 ಅವರ್ ಟೈಮ್ ಫ್ರೇಮ್ ಒಳಗಡೆ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿಂದ ಕೆಳಗಡೆವರೆಗೂ ಇಲ್ಲಿವರೆಗೂ ಹೋಯ್ತು. ಆಮೇಲೆ ಏನಾಯ್ತು, ಇಲ್ಲಿ ಮತ್ತೆ ಇಲ್ಲಿ ಸೇಮ್ ಓಪನ್ ಪೊಸಿಷನ್ ಬಂದು ಅಲ್ಲಿಂದ ಟ್ರಾವೆಲ್ ಮಾಡ್ತು ಅಪ್ಪರ್ ಹೈ, ಈ ಲೆವೆಲ್ ವರ್ಗು ಹೈ ವರ್ಗು ಅಪ್ ಹೋಗ್ತು. ಅದಾದ್ಮೇಲೆ ಮತ್ತೆ ಕ್ಲೋಸಿಂಗ್ ಟೈಮ್ ಒಳಗಡೆ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸ್ ಆಯ್ತು, ರೈಟ್? ಸೊ ಏನಾಗುತ್ತೆ, ಈ ತರ ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ಒಂದು ಕ್ಯಾಂಡಲ್ ಫಾರ್ಮ್ ಆಗುತ್ತೆ ಅಂದ್ರೆ ಅದಕ್ಕೆ 4 ಪಾರ್ಟ್ಸ್ ಇರುತ್ತೆ. ಒಂದು ಹೈ, ಒಂದು ಲೋ, ಒಂದು ಓಪನ್ ಪೊಸಿಷನ್, ಇನ್ನೊಂದು ಕ್ಲೋಸ್ ಪೊಸಿಷನ್. 4 ಪೊಸಿಷನ್ಸ್ ಏನಿರುತ್ತೆ ನಮ್ಗೆ ನೋಡ್ಬೋದು ನಾವು ಒಂದು ಕ್ಯಾಂಡಲ್ ಒಳಗಡೆ. ಸೊ ಈ ಕ್ಯಾಂಡಲ್ ನ ಇಟ್ಕೊಂಡು ನಾವು ಈ ಕ್ಯಾಂಡಲ್ ಅನ್ನ ಅರ್ಥ ಮಾಡ್ಕೊಂಡು ಅಥವಾ ಕ್ಯಾಂಡಲ್ ನ ಪ್ರಾಪರ್ ಆಗಿ ರೀಡ್ ಮಾಡಕ್ ಬಂತು ಅಂದ್ರೆ ವಿ ಕ್ಯಾನ್ ಈಸಿಲಿ ಎಕ್ಸಿಕ್ಯೂಟ್ ದ ಟ್ರೇಡ್ಸ್. ಕ್ಲಿಯರ್? ಸೊ ಬಿಕಾಸ್ ಇಲ್ಲಿ ನೋಡಿ, ಸುಮಾರು ನಮ್ಗೆ ಎಷ್ಟೋ ಫಾರ್ಮೇಶನ್ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗಿ ನಮ್ಗೆ ಸುಮಾರು ಪ್ಯಾಟರ್ನ್ಸ್ ಕೊಟ್ಟಿರುತ್ತೆ, ಸುಮಾರು ಇಂಡಿಕೇಶನ್ಸ್ ಕೊಟ್ಟಿದೆ, ಸುಮಾರು ಸೈಕಾಲಜಿಕಲ್ ಏನಾಗಿರುತ್ತೆ ಲೆವೆಲ್ಸ್ ಗಳು, ನಮ್ಗೆ ಪ್ರೈಸ್ ಲೆವೆಲ್ಸ್ ಗಳು ನಮ್ಗೆ ಇಲ್ಲೇ ಕ್ಯಾಂಡಲ್ಸ್ ಮೂಲಕ ನಾವು ಈಸಿಲಿ ಐಡೆಂಟಿಫೈ ಮಾಡಬಹುದು. ಕ್ಲಿಯರ್? ಓಕೆ. ಸೊ ಬೇಸಿಕಲಿ ಫಸ್ಟ್ ನಮ್ದು ಏನ್ ಪ್ರೊಬ್ಯಾಬಿಲಿಟಿ ಏನಿರುತ್ತೆ ಟ್ರೇಡಿಂಗ್ ಒಳಗಡೆ, ಸೈಕಾಲಜಿಕಲ್ ಲೆವೆಲ್ಸ್ ಯಾವುದು ನನಗೆ ಎಂಟ್ರಿಗೆ ಮತ್ತೆ ಎಕ್ಸಿಟ್ಗೆ, ಆ ಲೆವೆಲ್ಸ್ ನ ನಾನು ಫೈನ್ ಮಾಡೋದು ನಂದು ಬೇಸಿಕಲಿ ಟ್ರೇಡಿಂಗ್ ಅಜೆಂಡಾ ಇರುತ್ತೆ. ಹೌದಾ? ಯಾವುದೇ ಒಬ್ಬ ಟ್ರೇಡರ್ ಇವತ್ತು ಟ್ರೇಡಿಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಮೊದಲು ಫಸ್ಟ್ ನಂದು ಎಂಟ್ರಿ ಪಾಯಿಂಟ್ ಎಲ್ಲಿ ಬರುತ್ತೆ, ಎಕ್ಸಿಟ್ ಪಾಯಿಂಟ್ ಎಲ್ಲಿ ಬರುತ್ತೆ, ಪ್ಲಸ್ ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೋಬೇಕು. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ಅದನ್ನ ಅವರು ನೋಡ್ಕೊಂತಿರ್ತಾರೆ, ಮ್ಯಾನೇಜ್ ಮಾಡ್ತಾರೆ, ರೈಟ್? ಸೊ ಬೇಸಿಕಲಿ ಇವಾಗ ನೀವೇನ್ ಮಾಡ್ಬೇಕಪ್ಪ, ಒಂದು ಕ್ಯಾಂಡಲ್ ಕಾಣ್ತಿದೆನಾ? ಸೊ ಇಲ್ಲಿ ಯಾವ್ದಾದ್ರು ಒಂದು ಕ್ಯಾಂಡಲ್ ತಗೊಳ್ಳೋಣ. ಈಗ ಈ ಕ್ಯಾಂಡಲ್ ಕಾಣ್ತಿದೆನಾ? ಇವಾಗ ಏನ್ ಫಾರ್ಮ್ ಆಗ್ತಿದೆ ಅದ್ರ ಪಕ್ಕದ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ನಿಮ್ಗೆ ನೋಡಿದ್ರೆ ಏನ್ ಅನ್ಸುತ್ತೆ, ಅಥವಾ ಈ ಕ್ಯಾಂಡಲ್ದ ಹೆಸರೇನು ಅಥವಾ ಏನಂತ ಕರೀತಾರೆ? ಬಿಯರಿಶ್ ಕ್ಯಾಂಡಲ್. ಪ್ರೈಸ್ ತೆಳಗಡೆ ಬಿದ್ದಿದೆ ಅಲ್ಲ? ಬಿಯರಿಶ್ ಕ್ಯಾಂಡಲ್, ರೈಟ್?
ಹ್ಮ್ ಎಸ್ ಸೊ ಎಸ್ ಬಿಯರಿಶ್ ಕ್ಯಾಂಡಲ್ ಏನ್ ಇಲ್ಲಿ ಕಾಣ್ತಿದೆ ಇದೇ ತರ ಬುಲ್ಲಿಶ್ ಕ್ಯಾಂಡಲ್ ಬರುತ್ತೆ ಸುಮಾರು ಕಡೆ ನಮ್ಗೆ. ಬಟ್ ಏನ್ ಈ ಕ್ಯಾಂಡಲ್ ಏನ್ ರಿಪ್ರೆಸೆಂಟ್ ಮಾಡ್ತಿದೆ, ಮಾರ್ಕೆಟ್ ಏನು ಓಪನ್ ಆಯ್ತು ಅಲ್ಲಿಂದ ಡೌನ್ ಸೈಡ್ ಹೋಗಿ ನಿಯರ್ ಬೈ ಪ್ರೀವಿಯಸ್ ಏನ್ ಕ್ಯಾಂಡಲ್ ಇತ್ತು ಆ ಕ್ಯಾಂಡಲ್ ಕಿನ್ನ ಜಾಸ್ತಿ ಏನಾಗಿದೆ ಲೆವೆಲ್ ಕೆಳಗಡೆ ಕ್ಲೋಸ್ ಆಗಿದೆ. ಅಂದ್ರೆ ಏನಾಗಿದೆ ಮಾರ್ಕೆಟ್ ಒಳಗಡೆ ಸೆಲ್ಲಿಂಗ್ ಪ್ರೆಷರ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಕ್ಯಾಂಡಲ್ ಕಿನ್ನ ಈ ಕ್ಯಾಂಡಲ್ ದೊಡ್ಡದಾಗಿದೆ, ಅಂದ್ರೆ ಬೈಯರ್ಸ್ ಗಿನ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಅದಕ್ಕೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ. ಸಿಂಪಲ್. ಹೌದಾ? ಇಷ್ಟಾದ್ರೂ ಅರ್ಥ ಮಾಡ್ಕೋಬಹುದಾ ನಾವು? ಹ್ಮ್ ಹೌದಾ? ಕ್ಯಾಂಡಲ್ಸ್ ಅನ್ನ ಎರಡು ಕ್ಯಾಂಡಲ್ ನಾನು ಕಂಪೇರ್ ಮಾಡಿದೆ ಅಂದ್ರೆ ಓಕೆ, ಮುಂಚೆ ಕ್ಯಾಂಡಲ್ ಏನಿದೆ ಚಿಕ್ಕದಾಗಿದೆ, ಅದಕ್ಕಿಂತ ಇವಾಗ ನೆಕ್ಸ್ಟ್ ಫಾರ್ಮ್ ಆಗಿರೋ ಕ್ಯಾಂಡಲ್ ದೊಡ್ಡದಾಗಿದೆ, ಆಮೇಲೆ ಸೆಲ್ಲಿಂಗ್ ಪ್ರೆಷರ್ ಡೌನ್ ಸೈಡ್ ಇರೋದ್ರಿಂದ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ. ಕ್ಲಿಯರ್? ಓಕೆ ಸೊ ಇದನ್ನ ನಾವೇನ್ ಮಾಡ್ಬೋದು, ಒಂದಕ್ಕೊಂದು ಕ್ಯಾಂಡಲ್ ಅನ್ನ ಕಂಪೇರ್ ಮಾಡಿ ನಾವೇನ್ ಮಾಡ್ಬೋದು ಅರ್ಥ ಮಾಡ್ಕೋಬಹುದು. ಎಸ್ ಬೈಯರ್ಸ್ ಜಾಸ್ತಿ ಇದಾರಾ ಅಥವಾ ಸೆಲ್ಲರ್ಸ್ ಜಾಸ್ತಿ ಇದಾರಾ ಅಂತ. ರೈಟ್? ಈಸಿಲಿ ಒನ್ ಕಂಪ್ಯಾರಿಸನ್ ನಾವೇನ್ ಮಾಡ್ಬೋದು ಕ್ಯಾಂಡಲ್ಸ್ ಇಂದ ಮಾಡ್ಬೋದು. ಬಟ್ ಜಸ್ಟ್ ಈ ಒಂದೇ ಒಂದ್ ಕ್ಯಾಂಡಲ್ 4 ಅವರ್ ಕ್ಯಾಂಡಲ್ ಇದು ಒಂದ್ ಕ್ಯಾಂಡಲ್ ಒಳಗಡೆ 15 ಮಿನಿಟ್ಸ್ ಒಳಗಡೆ 5 ಮಿನಿಟ್ಸ್ ಒಳಗಡೆ ಸುಮಾರು ಟ್ರೆಂಡ್ಸ್ ಆಗಿ ಹೋಗಿರುತ್ತೆ, ಟ್ರೆಂಡ್ಸ್ ನಮ್ಗೆ ಸಿಕ್ಕಿರುತ್ತೆ. ಅರ್ಥ ಆಗ್ತಿದೆನಾ? ಸುಮಾರು 5 ಮಿನಿಟ್ಸ್ ಒಳಗಡೆ ಮಾರ್ಕೆಟ್ ಏನಾಗಿರ್ಬೋದು, ಇಲ್ಲಿಂದ ಇಲ್ಲಿಗೆ ಹೋಗಿರ್ಬೋದು, ಮತ್ತೆ ಇಲ್ಲಿಂದ ವಾಪಸ್ ಬಂದಿರ್ಬೋದು, ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲೆಲ್ಲಾದ್ರೂ ಕ್ಲೋಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಜಸ್ಟ್ ನಾನು ಶೋ ಮಾಡ್ತೀನಿ. ಇವಾಗ ಮಾರ್ಕೆಟ್ ಇಲ್ಲಿಗೆ ಓಪನ್ ಆಗಿದೆನಾ, ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಇಲ್ಲಿಂದ ಕೆಳಗಡೆ ಹೋಗಿ ಮಾರ್ಕೆಟ್ ಇಲ್ಲಿಗೆ ಅಪ್ ಹೋಗ್ಬಿಟ್ಟು ಹಿಂಗ್ ಡೌನ್ ಬಂದಿರ್ಬೋದಾ? ಹೌದಾ? ಇದು 4 ಅವರ್ ಕ್ಯಾಂಡಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ ಕ್ಯಾಂಡಲ್ ಒಳಗಡೆ ನಮ್ಗೊಂದು ಅಪರ್ಚುನಿಟಿ ಸಿಕ್ಕಿರೋದಾ ಟ್ರೇಡ್ ಮಾಡೋದಕ್ಕೆ? ರೈಟ್? ಹ್ಮ್ ಹ್ಮ್ ಎಸ್ ಮಾರ್ಕೆಟ್ ಏನಾದ್ರೂ ಇಲ್ಲಿಗೆ ಓಪನ್ ಆಗಿದೆ, ನಾವು ಇಲ್ಲಿಗೆ ಓಪನ್ ಆದಾಗ ನೋಡ್ತಿದ್ವಿ ಲೋವರ್ ಟೈಮ್ ಫ್ರೇಮ್ ಒಳಗಡೆ. ಸೊ ಮಾರ್ಕೆಟ್ ಏನಾಯ್ತು ರಿಟರ್ನ್ ಅಪ್ ಹೋಗ್ಬಿಟ್ಟು ಡೌನ್ ಸೈಡ್ ಬಂತು, ಇಲ್ಲಿಂದ ಒಂದು ಪ್ರಾಪರ್ ಬುಲ್ಲಿಶ್ ಕ್ಯಾಂಡಲ್ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದೆ. ಈಸಿಲಿ ನಾವೇನ್ ಮಾಡ್ಬೋದಿತ್ತು, ಇಲ್ಲಿ ನಾವು ಎಂಟ್ರಿ ಆಗ್ಬಿಟ್ಟು ಇಲ್ಲಿ ನಮ್ದು ಎಕ್ಸಿಟ್ ಪಾಯಿಂಟ್ಸ್ ನಾವು ಏನ್ ಮಾಡ್ಬೋದಿತ್ತು, ಎಕ್ಸಿಟ್ ಆಗ್ಬೋದಿತ್ತಾ? ಇಲ್ಲಿ ನಾವು ಎಂಟ್ರಿ ಆಗ್ಬಿಟ್ಟು ಇಲ್ಲಿ ನಾವು ಎಕ್ಸಿಟ್ ಆಗ್ಬೋದಿತ್ತಾ ಹ್ಮ್ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಈ ಹಾ ಕ್ಯಾಂಡಲ್? ಮಾಡ್ಬೋದು. ಹೌದಾ? ಸೊ ಬೇಸಿಕಲಿ ಏನು ಅರ್ಥ ಮಾಡಿಸುತ್ತೆ ಅಂದ್ರೆ ಕ್ಯಾಂಡಲ್ ಪ್ರೈಸ್ ಏನು ಓಪನ್ ಆಗಿ ಏನ್ ಮೂವ್ಮೆಂಟ್ ಆಯ್ತು ಕಂಪ್ಲೀಟ್ ಆಗಿ, ಸೊ ಆ ಮೂವ್ಮೆಂಟ್ ಅನ್ನ ಒಂದು ಕ್ಯಾಂಡಲ್ ಏನ್ ಮಾಡುತ್ತೆ ರೀಪ್ರೆಸೆಂಟ್ ಮಾಡುತ್ತೆ. ಕ್ಲಿಯರ್? ಎಸ್ ಸೊ 4 ಅವರ್ ಒಳಗಡೆ ಈ ತರ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂತಂದ್ರೆ ಅದಕ್ಕಿಂತ ಲೋವರ್ ಟೈಮ್ ಫ್ರೇಮ್ ಒಳಗಡೆ ಪ್ರೈಸ್ ಏನಾಗಿದೆ ಸುಮಾರು ಕಡೆ ಮೂವ್ಮೆಂಟ್ ಆಗ್ಬಿಟ್ಟು ಏನಾಗಿದೆ ಈ ಕ್ಯಾಂಡಲ್ ಫಾರ್ಮ್ ಆಗಿದೆ. ಕ್ಲಿಯರ್? ಎಸ್ ಕ್ಲಿಯರ್. ಸೊ ಇವಾಗ ಕ್ಯಾಂಡಲ್ಸ್ ನ ಹೇಗೆ ರೀಡ್ ಮಾಡೋದು? ಕ್ಯಾಂಡಲ್ಸ್ ನ ಹೇಗೆ ರೀಡ್ ಮಾಡೋದು? ಇವಾಗ ನಾನು ಹೇಳಿದೆ ಕ್ಯಾಂಡಲ್ ಏನು, ಕ್ಯಾಂಡಲ್ 4 ಪಾರ್ಟ್ ಇರುತ್ತೆ, ಓಪನ್, ಹೈ, ಕ್ಲೋಸ್ ಮತ್ತೆ ಲೋ. ಹೌದಾ? 4 ಪಾಯಿಂಟ್ಸ್ ಇರುತ್ತೆ. ಸೊ ಈ 4 ಪಾಯಿಂಟ್ಸ್ ನಮ್ಗೆ ಏನೇನ ಇಂಡಿಕೇಶನ್ ಕೊಡುತ್ತೆ? ಹ್ಮ್ ಆಗ್ಲೇದು ತಗೋಬೇಕಾಗಿತ್ತಾ? ಹೇಳಿ, ನಿಮ್ಗೆ ಏನ್ ಅರ್ಥ ಆಗಿದೆ ಅದನ್ನ ಹೇಳಿ, ಅಥವಾ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಹೇಳಿ. ಇವಾಗ ಕ್ಯಾಂಡಲ್ ಇಲ್ಲಿ ಈ ತರ ಇದೆ. ಹಾ ಬರತ್ತಾ. ಹೌದಾ? ಸೊ ಇಲ್ಲಿ ಜಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಮಾರ್ಕೆಟ್ ಇಲ್ಲಿಂದ ಹಿಂಗ್ ಹೋಗ್ಬಿಟ್ಟು ಹಿಂಗೋಗಿ ಈ ತರ ಒಂದು ಫಾರ್ಮ್ ಆಗಿದೆ ಅನ್ಕೊಳ್ಳೋಣ ಲೋವರ್ ಟೈಮ್ ಫ್ರೇಮ್ ಒಳಗಡೆ. ರೈಟ್? ಅಂದ್ರೆ ಟ್ರೆಂಡ್ ಯಾವ್ದಿದೆ ಇಲ್ಲಿ? ಅಪ್ ಮೇಲ್ಗಡೆ. ಟ್ರೆಂಡ್, ಬುಲ್ಲಿಶ್ ಟ್ರೆಂಡ್ ಇದೆನಾ? ಹಾ ಹೌದಾ? ಮಾರ್ಕೆಟ್ ಏನಿದೆ ಅಪ್ ಸೈಡ್ ಇದೆ ಮೂವ್ಮೆಂಟ್. ಹಾ ಹೌದಾ? ಸೊ ಏನಾಗ್ತಿದೆ ಅಂದ್ರೆ ಮಾರ್ಕೆಟ್ ಒಳಗಡೆ ಬೈಯಿಂಗ್ ಪ್ರೆಷರ್ ಇದೆ. ಓಕೆ. ಸೊ ಮಾರ್ಕೆಟ್ ಒಳಗಡೆ ಏನಾಗ್ತಿದೆ, ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಟ್ರಾವೆಲ್ ಮಾಡಿ ತಿರ್ಗಾ ಡೌನ್ ಹೋಗ್ಬಿಟ್ಟು ಏನಾಗಿದೆ ಫುಲ್ ಒಂದು ಹೈಯರ್ ಬೈಯರ್ಸ್
ಏನಾಗಿದೆ ನಂಬರ್ ಆಫ್ ಕ್ವಾಂಟಿಟಿ ಜಾಸ್ತಿ ಬಂದಿದ್ದಾರೆ. ಸೊ ಏನಾಗಿದೆ ಬೈಯಿಂಗ್ ಪ್ರೆಷರ್ ಅಪ್ ಆಗ್ಬಿಟ್ಟು ಏನಾಗಿದೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಅಲ್ಲಿಂದ ಏನಾಗಿದೆ ಸ್ವಲ್ಪ ರೀಟ್ರೇಸ್ ಆಗಿ ಮಾರ್ಕೆಟ್ ಡೌನ್ ಸೈಡ್ ಬಂದಿದೆ. ಸೊ ಬಟ್ ಏನ್ ಇಂಡಿಕೇಶನ್ ಕೊಡ್ತಿದೆ ಇದು, ಮಾರ್ಕೆಟ್ ಒಳಗಡೆ ಬೈಯಿಂಗ್ ಪಾರ್ಟಿಸಿಪೇಷನ್ ಏನಿದೆ ಜಾಸ್ತಿ ಇದೆ. ಕ್ಲಿಯರ್? ಕ್ಲಿಯರ್. ಸೊ ಬೇಸಿಕಲಿ ಏನಾಗುತ್ತೆ, ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಬೈಯಿಂಗ್ ಪ್ರೆಷರ್ ಇದೆ, ಹೌದಾ? ಸೊ ಮಾರ್ಕೆಟ್ ಏನಾಗಿದೆ ನಿಯರ್ ಟು ಇಟ್ಸ್ ಲೋ, ನಿಯರ್ ಟು ಇಟ್ಸ್ ಹೈ. ಏನ್ ಮಾರ್ಕೆಟ್ ಹೈ ಕ್ರಿಯೇಟ್ ಮಾಡಿದೆ ಅದ್ರ ನಿಯರ್ ಬೈ ಕ್ಲೋಸ್ ಆಗಿದೆ. ಈ ಕ್ಲೋಸಿಂಗ್ ಏನ್ ನಮ್ಗೆ ಅರ್ಥ ಮಾಡಿಸ್ತಿದೆ ಇಲ್ಲಿ ಮಾರ್ಕೆಟ್, ಓಕೆ ಬೈಯರ್ಸ್ ಇಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ. 4 hour ಟೈಮ್ ಫ್ರೇಮ್ ಅಲ್ಲೂ ಕೂಡ ಏನಾಗಿದೆ ಮಾರ್ಕೆಟ್ ಅಪ್ಸೈಡ್ ಕ್ಲೋಸ್ ಆಗಿದೆ ನಿಯರ್ ಬೈ ಹೈ. ಅದೇ ಮಾರ್ಕೆಟ್ ಏನಾದ್ರೂ ಡೌನ್ ಸೈಡ್ ಕ್ಲೋಸ್ ಆಗಿತ್ತು, ಈ ತರ ಡೌನ್ ಅಲ್ಲಿ ಕ್ಲೋಸ್ ಆಗಿತ್ತು ಅಂದ್ರೆ ವಿಲ್ ಟೇಕ್ ಇಲ್ಲಿಂದ ಇನ್ನ ಒಂದು ಕ್ಯಾಂಡಲ್ ತಗೊಳ್ಳೋಣ. ಸೊ ಮಾರ್ಕೆಟ್ ಏನಾದ್ರೂ ಇಲ್ಲಿಂದ ಮತ್ತೆ ಅಪ್ ಹೋಗ್ಬಿಟ್ಟು ಇಲ್ಲಿವರೆಗೂ ಅಪ್ ಹೋಗ್ಬಿಟ್ಟು ಡಬಲ್ ಟಾಪ್ ಏನೋ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಮತ್ತೆ ಫಾಲ್ ಆಗಿ ಸ್ವಲ್ಪ ರೀಟ್ರೇಸ್ ಆಗ್ಬಿಟ್ಟು ನಿಯರ್ ಬೈ ಡೌನ್ ಸೈಡ್ ಎಲ್ಲಿ ಓಪನ್ ಆಗಿತ್ತು ಅಲ್ಲೇ ಕ್ಲೋಸ್ ಆಯ್ತು, ಕ್ರಿಯೇಟಿಂಗ್ ಲಾಂಗ್ ವಿಕ್. ಇದಕ್ ನಾವೇನಂತ ಕರಿತೀವಿ, ಈ ಕಡ್ಡಿಗೆ ವಿಕ್ ಅಂತ ಕರಿತೀವಿ, ಹೌದಾ? ಸೊ ಒಂದೇನಾದ್ರೂ ಲಾಂಗ್ ವಿಕ್ ನ ಈ ತರ ಕ್ರಿಯೇಟ್ ಮಾಡ್ತು, ಅವಾಗ ಏನಂತ ಹೇಳ್ಬೋದು ನಾವು, ಮಾರ್ಕೆಟ್ ಒಳಗಡೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇತ್ತು. ಅರ್ಥ ಆಗ್ತಿದೆನಾ? ಮಾರ್ಕೆಟ್ ಕ್ಲೋಸಿಂಗ್ ಪೊಸಿಷನ್ ಎಲ್ಲಿರುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟರ್. ಓಪನ್ ಪಾಯಿಂಟ್ ಎಲ್ಲಿ ಮತ್ತೆ ಕ್ಲೋಸಿಂಗ್ ಕ್ಯಾಂಡಲ್ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಎಲ್ಲಿದೆ, ಸೊ ದಟ್ ಅವೆರಡು ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಕ್ಲಿಯರ್? ಸೊ ಏನಾದ್ರೂ ಕ್ಲೋಸಿಂಗ್ ನಿಯರ್ ಬೈ ಓಪನ್ ಎಲ್ಲಾಗಿತ್ತು ಅಲ್ಲೇ ಏನಾದ್ರೂ ಕ್ಲೋಸ್ ಆಯ್ತು ಅಂತಂದ್ರೆ ಓಕೆ ಮಾರ್ಕೆಟ್ ಒಳಗಡೆ ಏನಿದೆ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ. ಮಾರ್ಕೆಟ್ ಒಳಗಡೆ ಬೈಯರ್ಸ್ ಏನೋ ಬಂದಿದ್ರು ಬಟ್ ಫ್ರೆಶ್ ಆಗಿ, ಬಟ್ ಅಗೇನ್ ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಆ ಕಂಪ್ಲೀಟ್ ಬೈಯಿಂಗ್ ಪ್ರೆಷರ್ ನ ಪುಷ್ ಮಾಡಿ ಮಾರ್ಕೆಟ್ ಒಳಗಡೆ ಡೌನ್ ಅಲ್ಲಿ ಏನಾಗಿದೆ ಮಾರ್ಕೆಟ್ ನ ಕ್ಲೋಸ್ ಮಾಡಿದ್ದಾರೆ. ದಟ್ ಮೀನ್ಸ್ ಸೆಲ್ಲರ್ಸ್ ಆರ್ ಮೇಜರ್ ಪಾರ್ಟ್ ಒಳಗಡೆ ಪಾರ್ಟಿಸಿಪೇಷನ್ ಇದೆ, ಅಥವಾ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಆ ಲೆವೆಲ್ ಹತ್ರ ಅಂತ. ಕ್ಲಿಯರ್? ಓಕೆ. ಯಾವುದೇ ಕ್ಯಾಂಡಲ್ ಈ ತರ ಜಸ್ಟ್ ನಮ್ಗೆ ಈ ಕ್ಯಾಂಡಲ್ ಈ ತರ ಕಾಣ್ತಿರ್ಬೋದು, ಬಟ್ ಇನ್ಸೈಡ್ ಏನಾಗಿರುತ್ತೆ ಪ್ರೈಸ್ ಅಪ್ ಹೋಗಿ ಡೌನ್ ಹೋಗಿ ಅಪ್ ಹೋಗಿ ಡೌನ್ ಹೋಗಿ ಈ ತರ ಎಲ್ಲ ಮಾರ್ಕೆಟ್ ಮೂವ್ಮೆಂಟ್ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆನಾ? ಸೊ ಯಾವಾಗ್ಲೇ ಇದ್ ಯಾವ್ದೇ ಒಂದ್ ಕ್ಯಾಂಡಲ್ ನಾವು ತಗೋತೀವಿ ಅಂತಂದ್ರು ಮಾರ್ಕೆಟ್ ಅಲ್ಲಿ ಸುಮಾರು ಪ್ರೈಸ್ ಲೆವೆಲ್ಸ್ ನ ರೀಚ್ ಆಗಿ ಏನಾಗಿರುತ್ತೆ ಕ್ಲೋಸ್ ಆಗಿರುತ್ತೆ. ಸೊ ಅಬ್ಸರ್ವ್ ಮಾಡ್ಬೇಕಾಗಿರೋದು ನಾವೇನು ಅಂತಂದ್ರೆ, ಮೊನ್ನೆದ್ ನಾನು ಹೇಳಿದ್ದು ಓಪನ್ ಮತ್ತೆ ಕ್ಲೋಸ್. ಸೊ ಇವೆರಡು ನಿಮ್ಗೆ ಅರ್ಥ ಆಗ್ಬಿಟ್ರೆ ಕ್ಯಾಂಡಲ್ ಒಳಗಡೆ ನೀವು ಈಸಿಲಿ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು ಬೈಯಿಂಗ್ ಪ್ರೆಷರ್ ಇದೆನಾ ಸೆಲ್ಲಿಂಗ್ ಪ್ರೆಷರ್ ಇದೆನಾ ಮಾರ್ಕೆಟ್ ಒಳಗಡೆ. ಹೌದಾ? ಕ್ಯಾಂಡಲ್ಸ್ ನ ಹೇಗ್ ರೀಡ್ ಮಾಡೋದು, ಅದ್ರದ್ದು ಓಪನ್ ಮತ್ತೆ ಕ್ಲೋಸ್, ಅದು ಮತ್ತೆ ಓಪನ್ ಆದ್ಮೇಲೆ ಎಷ್ಟು ಲೋ ಅಥವಾ ಹೈ ನ ಕ್ರಿಯೇಟ್ ಮಾಡ್ತು ಅದನ್ನ ನಾವು ಎರಡನ್ನ ಅಬ್ಸರ್ವ್ ಮಾಡ್ತಾ ಹೋದ್ವಿ ಅಂತಂದ್ರೆ ಈಸಿಲಿ ನಾವೇನ್ ಮಾಡ್ಬೋದು, ಚಾರ್ಟ್ ನ ರೀಡ್ ಮಾಡ್ಬೋದು. ಸೊ ಸೆಕೆಂಡ್ ಥಿಂಗ್ ಇನ್ನೂ ಒಂದ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನಾವು ಡಿಸ್ಕಸ್ ಮಾಡೋಣ. ಕ್ಯಾಂಡಲ್ ಯಾವಾಗ್ಲೇ ಈ ತರ ಫಾರ್ಮ್ ಆಗುತ್ತಲ್ವಾ, ಇವಾಗ ನೋಡಿ ಇಲ್ಲಿ ಕೆಳಗಡೆಯಿಂದ ಏನಾಯ್ತು ಮೇಲ್ಗಡೆ ಹೋಯ್ತು, ಮೇಲ್ಗಡೆಯಿಂದ ಒಂದು ಸ್ವಿಂಗ್ ಕ್ರಿಯೇಟ್ ಮಾಡ್ತು, ಅಥವಾ ಪೈವೋಟ್ ಪಾಯಿಂಟ್ಸ್ ಅಂತ ಕರಿತೀವಿ, ಅಥವಾ ಸ್ವಿಂಗ್ ಅಂತ ಕರಿತೀವಿ. ಸೊ ಆ ಸ್ವಿಂಗ್ ನ ಏನ್ ಕ್ರಿಯೇಟ್ ಮಾಡುತ್ತಲ್ಲ, ಈ ಸ್ವಿಂಗ್ಸ್ ನ ನಾವು ನೆನ್ಪಿಟ್ಕೋಬೇಕು. ದೀಸ್ ಆರ್ ಮೇಜರ್ ಲೆವೆಲ್ಸ್. ಇಲ್ಲಿ ನೋಡಿ ಸ್ವಿಂಗ್ ಅಂದ್ರೆ ಏನು, ಮಾರ್ಕೆಟ್ ಅಲ್ಲಿಂದ ರಿಟರ್ನ್ ಆಗಿದೆ, ಮಾರ್ಕೆಟ್ ಇಲ್ಲಿವರೆಗೂ ಡೌನ್ ಬಂತು, ಇಲ್ಲಿಂದ ಅಪ್ ಹೋಯ್ತು. ಸೊ ದಿಸ್ ಇಸ್ ದ ಸ್ವಿಂಗ್. ಮಾರ್ಕೆಟ್ ಇಲ್ಲಿಂದ ಅಪ್ ಹೋಯ್ತು, ಅಪ್ ಇಂದ ಡೌನ್ ಬಂತು, ದಿಸ್ ಇಸ್ ದ ಸ್ವಿಂಗ್. ಈ ಸ್ವಿಂಗ್ ಯಾವ ಲೆವೆಲ್ ಒಳಗಡೆ ಮಾರ್ಕೆಟ್ ಏನಾಗಿದೆ ಡೌನ್ ಸೈಡ್ ಹೋಗಿದೆ ಅಥವಾ ಅಪ್ ಸೈಡ್ ಹೋಗಿದೆ, ಅರ್ಥ ಆಗ್ತಿದೆನಾ? ಸೊ ಆ ಪಾಯಿಂಟ್ಸ್ ಅನ್ನ ನಾವೇನ್ ಏನಂತ ಕರಿತೀವಿ, ಪೈವೋಟ್ ಪಾಯಿಂಟ್ಸ್ ಅಥವಾ ಸ್ವಿಂಗ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇವನ್ನ ನಾವು ಏನ್ ಮಾಡ್ಬೇಕು, ನೆನ್ಪಿಟ್ಕೋಬೇಕು. ಏನಕ್ಕೆ? ಬಿಕಾಸ್ ದೀಸ್ ಆರ್ ದ ಮೇಜರ್ ಪಾಯಿಂಟ್ಸ್. ಮಾರ್ಕೆಟ್ ಏನಾಗಿದೆ, ಮಾರ್ಕೆಟ್ ರಿಟ್ರೇಸ್ ಆಗಿ ಮತ್ತೆ ಏನಾಗಿದೆ, ಅಥವಾ ಮಾರ್ಕೆಟ್ ಒಂದು ಸಪೋರ್ಟ್ ಅಥವಾ ಒಂದು ರೆಸಿಸ್ಟೆನ್ಸ್ ಅನ್ನ ತಗೊಂಡು ಮಾರ್ಕೆಟ್ ಏನಾಗಿದೆ ತನ್ನ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ಕೊಂಡಿದೆ. ಕ್ಲಿಯರ್? ಸೊ ಮಾರ್ಕೆಟ್ ಅಪ್ ಸೈಡ್ ಹೋಗುವಂತ ಮಾರ್ಕೆಟ್ ಏನಾಗಿದೆ ಅದ್ರ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಮತ್ತೆ ಡೌನ್ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಆ ಪಾಯಿಂಟ್ಸ್ ಹತ್ರ, ಪೈವೋಟ್ ಪಾಯಿಂಟ್ಸ್ ಅಥವಾ ಸ್ವಿಂಗ್ ಹತ್ರ. ಕ್ಲಿಯರ್? ಮಾರ್ಕೆಟ್ ಏನಾಗ್ತಿತ್ತು, ಇಲ್ಲಿಂದ ಡೌನ್ ಬರ್ತಿತ್ತು, ಇಲ್ಲಿಂದ ಅಪ್ ಹೋಯ್ತು, ಅಗೇನ್ ಅಪ್ ಇಂದ ಮತ್ತೇನ್ ಮಾಡ್ತು, ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡ್ತು, ಡೌನ್ ಹೋಗಕ್ ಸ್ಟಾರ್ಟ್ ಮಾಡ್ತು. ರೈಟ್? ಸೊ ಈ ಸ್ವಿಂಗ್ಸ್
ಈ ಸ್ವಿಂಗ್ಸ್ ನೆಕ್ಸ್ಟ್ ಟೈಮ್ ನಾವೇನ್ ಮಾಡೋಣ, ಇನ್ನ ಸ್ವಿಂಗ್ಸ್ ಹೇಗ್ ಬರುತ್ತೆ, ಎಷ್ಟು ಪೈವೋಟ್ ಪಾಯಿಂಟ್ಸ್ ಇರುತ್ತೆ ಒಂದೊಂದ್ರಲ್ಲಿ, ಯಾವ ಪೈವೋಟ್ ಪಾಯಿಂಟ್ಸ್ ಅಥವಾ ಯಾವ ಸ್ವಿಂಗ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ಬೇಕು, ಯಾವ ಸ್ವಿಂಗ್ಸ್ ಅನ್ನ ಕನ್ಸಿಡರ್ ಮಾಡಬಾರ್ದು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಬಟ್ ಇಲ್ಲಿವರೆಗೂ ನಾನು ಕ್ಯಾಂಡಲ್ಸ್ ನ ಹೇಗ್ ರೀಡ್ ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆನಾ? ಅರ್ಥ ಆಗಿದೆ ಮತ್ತೆ, ಕ್ಲಿಯರ್. ಓಕೆ, ಗ್ರೇಟ್. ಸೊ ಬೇರೆ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಂದೊಂದು ಕ್ವಶನ್ ಇತ್ತು. ಅಂದ್ರೆ ಇವಾಗ ಯಾರಾದ್ರೂ ಬಿಗಿನರ್ಸ್ ಫಾರೆಕ್ಸ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ, ಎಷ್ಟೊಂದ್ ಜನ ಅವ್ರ ಜರ್ನಿ ಹೇಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿರಲ್ಲ. ಓಕೆ, ಬಟ್ ಅವ್ರು ಇವಾಗ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಕ್ಯಾಪಿಟಲ್ ಎಷ್ಟಿರ್ಬೇಕು? ಫಾರೆಕ್ಸ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಹ್ಮ್. ಅವ್ರ ಕ್ಯಾಪಿಟಲ್ ಎಷ್ಟಿಂದ ಸ್ಟಾರ್ಟ್ ಮಾಡ್ಬೇಕು? ನಿಮ್ ಸಜೆಷನ್ ಏನಾದ್ರು? ಬೇಸಿಕಲಿ ಬಿಗಿನರ್ ಏನಾದ್ರೂ ಇದಾರೆ ಅಂತಂದ್ರೆ ಬೆಟರ್ ಸ್ಟಾರ್ಟ್ ವಿತ್ ಡೆಮೋ ಅಕೌಂಟ್. ಓಕೆ. ಸ್ವಲ್ಪ ಪ್ರಾಕ್ಟೀಸ್ ಆಗ್ಲಿ. ಡೆಮೋ ಅಕೌಂಟ್ ಆದ್ಮೇಲೂ ನೀವೇನ್ ಮಾಡೋದು ಬೆಟರು, ಒಂದು $100 ಅಕೌಂಟ್ ನೀವು ಡೆಪಾಸಿಟ್ ಮಾಡ್ಕೊಂಡು ಲಾಟ್ಸ್ ನ ನೀವೇನ್ ಮಾಡ್ಬೇಕು, ಮಿನಿಮಮ್ ಲಾಟ್ 0.01 ಮಿನಿ ಲಾಟ್, ಆ ಲಾಟ್ ಒಳಗಡೆ ನೀವೇನಾದ್ರೂ ಟ್ರೇಡ್ ಮಾಡಿದ್ರೆ ಬೆಟರ್ ಫಾರ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಇನ್ಫಾರ್ಮೇಶನ್ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಓಕೆ. ಬೆಟರ್ ಇವಾಗ ಪಾಯಿಂಟ್ ಮಿನಿ ಲಾಟ್ ಅಲ್ಲಿ $100 ಅಥವಾ ಡೆಮೋ ಅಕೌಂಟ್ ಬೆಟರ್. ಓಕೆ. ಇವಾಗ ಅದೇ ಅವ್ರೇನಾದ್ರೂ ಸ್ಟಾರ್ಟ್ ಮಾಡುವಾಗ ಒಂದೇ ಮಾರ್ಕೆಟ್ ಮೇಲೆ ಫೋಕಸ್ ಮಾಡ್ಬೇಕಾ? ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಇದೆ, ಫಾರೆಕ್ಸ್ ಇದೆ, ಕ್ರಿಪ್ಟೋ ಇದೆ, ಕಮೋಡಿಟೀಸ್ ಇದೆ. ಇವಾಗ ಅವ್ರೇಂದ್ರ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ ಅವ್ರ ಜರ್ನಿನ, ನೀವ್ ಎಲ್ಲದಕ್ಕೂ ರೆಕಮೆಂಡ್ ಮಾಡ್ತೀರಾ ಇಲ್ಲ ಜಸ್ಟ್ ಒಂದಕ್ ಇರೋದ್ ರೆಕಮೆಂಡ್ ಮಾಡ್ತೀರಾ, ಒಂದ್ ಮಾರ್ಕೆಟ್? ಓಕೆ, ಸೊ ಇದು ನಾನು ಯಾವ್ದನ್ನ ರೆಕಮೆಂಡ್ ಮಾಡ್ತೀನಿ ಅನ್ನೋದಕ್ಕಿಂತ ಇವಾಗ ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಯಾವ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಿದೀರಾ ಅಲ್ಲ, ಸೊ ಅದ್ರ ಒಳಗಡೆ ನೀವು ಸ್ಟಾರ್ಟ್ ಮಾಡ್ಕೊಂಬಿಡಿ ಬೆಟರ್. ಬಿಕಾಸ್ ಟ್ರೇಡಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಕಂಪ್ಲೀಟ್ಲಿ ಎಲ್ಲಾ ಮಾರ್ಕೆಟ್ಗೂ ಸೇಮ್ ಇರುತ್ತೆ, ಏನ್ ಡಿಫ್ರೆನ್ಸ್ ಇರಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಸ್ಟಾಕ್ ಮಾರ್ಕೆಟ್ ಒಳಗಡೆ ಟ್ರೇಡ್ ಅನಲೈಸ್ ಮಾಡ್ತಾ ಹೋಗಿ, ಸ್ಟಾಕ್ ಮಾರ್ಕೆಟ್ ಅನ್ನ ಅನಲೈಸ್ ಮಾಡ್ತಾ ಹೋಗಿ, 10, 20, 30 ಸ್ಟಾಕ್ಸ್ ಅನ್ನ ಅನಲೈಸ್ ಮಾಡಿ. ಕರೆನ್ಸಿ ಮಾಡ್ತಿದ್ರೆ 10, 20 ಕರೆನ್ಸಿ ಪೇರ್ಸ್ ನ ಅನಲೈಸ್ ಮಾಡಿ. ಆಸ್ ಅ ಬಿಗಿನರ್ಸ್ ಯಾರೇ ಇದ್ರು ಕೂಡ ಮಾರ್ಕೆಟ್ ಒಳಗಡೆ ಈ ಪ್ರೈಸ್ ನ ನೋಡ್ಕೊಂಡು ಕುತ್ಕೊಳ್ಳೋದ್ ಬಿಟ್ಟು ಬೇರೆ ನೀವು ಇಲ್ಲಿ ಚಾರ್ಟ್ ನ ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಚಾರ್ಟ್ ನ ನೀವು 100 ಚಾರ್ಟ್ಸ್ ನ ಅಬ್ಸರ್ವ್ ಮಾಡ್ತಿದ್ದೀರಾ, ಈ 100 ಚಾರ್ಟ್ಸ್ ನಿಮ್ಗೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡುತ್ತೆ. ಅರ್ಥ ಆಗ್ತಿದೆನಾ? ನೀವು ಎಲ್ಲಿವರೆಗೂ ಈ ಲೆವೆಲ್ಸ್ ನ ಏನ್ ಆಗ್ತಿದೆ, ಇಲ್ಲೇ ಏನಕ್ಕೆ ಲೋ ಹೋಯ್ತು, ಈ ಲೋಸ್ ಎಲ್ಲೆಲ್ಲಿ ಬಂತು, ಅಥವಾ ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಮಾರ್ಕೆಟ್ ಅನ್ನ. ನೀವು ಎಷ್ಟು ಅನಲೈಸ್ ಮಾಡ್ತಾ ಹೋಗ್ತೀರಾ, ಎಷ್ಟು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ ಮಾರ್ಕೆಟ್ ಅನ್ನ, ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನಾನು ಬಿಗಿನರ್ ಇದೀನಿ ಅಂತಂದ್ರೆ ಬೆಟರ್ ನನ್ ಕೇಳಿದ್ರೆ ಒಂದು 10-20 ಸ್ಟಾಕ್ಸ್ ಅನ್ನ ಅಥವಾ 10-20 ಕರೆನ್ಸಿ ಪೇರ್ಸ್ ನ ಅನಲೈಸ್ ಮಾಡ್ತಾ ಹೋಗಿ, ಡೈಲಿ ಮಾಡಿ. ಸೊ ದಟ್ ನಿಮ್ಗೆ ಅನಾಲಿಸಿಸ್ ಪ್ರೊಸೆಸ್ ಏನಾಗುತ್ತೆ, ಸೆಟ್ ಆಗುತ್ತೆ. ಈಸಿಲಿ ನೀವು ಮಾರ್ಕೆಟ್ ನ ಐಡೆಂಟಿಫೈ ಮಾಡ್ಬೋದು, ಈಸಿಲಿ ಮಾರ್ಕೆಟ್ ಒಳಗಡೆ ಟ್ರೆಂಡ್ಸ್ ಐಡೆಂಟಿಫೈ ಮಾಡ್ಬೋದು. ನಿಮ್ಗೆ ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನಮ್ ಸ್ಕಿಲ್ಸ್ ಹೇಗೆ ಇಂಪ್ರೂವ್ ಆಗುತ್ತೆ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ರೈಟ್? ಸೊ ನಾನು ಆಸ್ ಅ ಬಿಗಿನರ್ ಇದ್ದೀನಿ ಅಂದ್ರೆ ನಾನು ಬೆಟರ್ ಪ್ರಾಕ್ಟೀಸ್ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡೋಣ. ಒಂದು 10-20 ಸ್ಟಾಕ್ಸ್ ಕರೆನ್ಸೀಸ್ ಪೇರ್ಸ್ ಚಾರ್ಟ್ಸ್ ನ ತಗೊಂಡು ಏನ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು ಎವ್ರಿ ಡೇ. ಎಲ್ಲಿ ಮೇಜರ್ ಲೆವೆಲ್ಸ್ ಎಲ್ಲಿದೆ, ಮಾರ್ಕೆಟ್ ಎಲ್ಲಿಂದ ಸ್ವಿಂಗ್ ಕ್ರಿಯೇಟ್ ಮಾಡಿದೆ, ಅಥವಾ ಎಲ್ಲಿಂದ ಅಪ್ ಹೋಗಿದೆ, ಡೌನ್ ಹೋಗಿದೆ, ಸೊ ಇದನ್ನೆಲ್ಲ ಜಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗೋದು. ಸೊ ಬೆಟರ್. ಇವಾಗ ಅದೇ ಬಿಗಿನರ್ ಏನಾದ್ರ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇರೋರು, ಹ್ಮ್. ನೀವು ಇಂಟ್ರಾಡೇ, ಇವಾಗ ಟ್ರೇಡಿಂಗ್ ಸ್ಟ್ರಾಟಜೀಸ್ ಇಂಟ್ರಾಡೇ ಬರುತ್ತೆ, ಸ್ಕ್ಯಾಲ್ಪಿಂಗ್ ಬರುತ್ತೆ, ಆಮೇಲೆ ಡೇ ಟ್ರೇಡಿಂಗು, ಪೊಸಿಷನ್ ಹೋಲ್ಡಿಂಗು, ಈ ತರ ಎಲ್ಲ ಸ್ಟ್ರಾಟಜೀಸ್ ಬರುತ್ತೆ. ಬಿಗಿನರ್ಸ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಆತರ? ಓಕೆ, ಸೊ ಬೇಸಿಕಲಿ ನೀವು ಇಂಟ್ರಾಡೇ, ಪೊಸಿಷನಲ್ ಟ್ರೇಡ್, ಸ್ವಿಂಗ್ ಟ್ರೇಡ್ಸ್ ಯಾವುದೇ ಟ್ರೇಡ್ ನೀವು ಮಾಡ್ತೀರಾ ಅಂತಂದ್ರೆ ದಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಸೈಕಾಲಜಿ. ನಿಮ್ ಸೈಕಾಲಜಿ ಹೇಗಿದೆ, ಪ್ಲಸ್ ನಿಮ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿದೆ, ಮತ್ತೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿದೆ. ಸೊ ಇಂಟ್ರಾಡೇ ಯಾರು ಬಿಗಿನರ್ ಟ್ರೇಡರ್ ಇದಾರೆ ಅಂದ್ರೆ ನಾನು ಹೇಳದೇ ಇರ್ಲಿ, ಎಲ್ರು ಇಂಟ್ರಾಡೇನೆ ಮಾಡ್ತಿರ್ತಾರೆ. ಅವ್ರು ಸ್ವಿಂಗ್ ಅಂತ ಟ್ರೇಡ್ ಮಾಡಿದ್ರು ಆಯ್ತು, ಅವರು ಇಂಟ್ರಾಡೇ ಅಂತ ಟ್ರೇಡ್ ಮಾಡಿದ್ರು ಆಯ್ತು. ಬಟ್ ಮೋಸ್ಟ್ ಆಫ್ ದ ಟ್ರೇಡರ್ಸ್ ವಿಲ್ ಬಿ ಡೂಯಿಂಗ್ ಇಂಟ್ರಾಡೇನೆ ಟ್ರೇಡ್ ಮಾಡ್ತಿರ್ತಾರೆ. ಸೊ ಬೆಟರ್ ಇಂಟ್ರಾಡೇನೆ ಟ್ರೇಡ್ ಮಾಡ್ತಿದ್ದೀರಾ, ಟ್ರೇಡ್ ಮಾಡಿ, ಬಟ್ ನಾಟ್ ಮೋರ್ ದೆನ್ 4 to 5 ಅಪಾರ್ಚುನಿಟೀಸ್.
4 ರಿಂದ 5 ಟ್ರೇಡ್, 4 ಅಥವಾ 5 ಮ್ಯಾಕ್ಸಿಮಮ್ 5 ಟ್ರೇಡ್ಸ್ ತಗೊಳ್ಳಿ ಆಸ್ ಅ ಬಿಗಿನರ್ಸ್. ಅದಕ್ಕಿಂತ ಜಾಸ್ತಿ ಟ್ರೇಡ್ಸ್ ತಗೊಳಕ್ ಹೋಗ್ಬೇಡಿ. ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನಾಟ್ ಮೋರ್ ದೆನ್ 3 ಟ್ರೇಡ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ. ಬಿಕಾಸ್ 5 ಟ್ರೇಡ್ ಏನಕ್ಕೆ ನಾನು ಬಿಗಿನರ್ಸ್ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ನಾವು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸುಮಾರು ಕರೆನ್ಸೀಸ್ ಅನಲೈಸ್ ಮಾಡ್ತಿರ್ತೀರಾ, ಸುಮಾರು ಕರೆನ್ಸಿ ಒಳಗಡೆ ಅಪಾರ್ಚುನಿಟಿ ಸಿಗ್ತಿರುತ್ತೆ. ಸೊ ನೀವು ಒಂದ್ ಸ್ವಲ್ಪ ಟ್ರೇಡ್ ಜಾಸ್ತಿ ಮಾಡಿದ್ರೇನೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಬಟ್ ನೀವು ಏನೇ ಟ್ರೇಡ್ ಮಾಡಿ, ಎಷ್ಟೇ ಕರೆನ್ಸಿ ಟ್ರೇಡ್ ಮಾಡಿ, ನಿಮ್ಮ ಜರ್ನಲ್ ಎಂಟ್ರಿ ನೀವು ಮೇಂಟೈನ್ ಮಾಡ್ಕೊಳ್ಳಿ. ನೀವು ಎಷ್ಟು ಇವತ್ತು ಡೈಲಿ 5 ಟ್ರೇಡ್ ಮಾಡ್ತೀರಾ, ಆ 5 ಟ್ರೇಡ್ಸ್ದು ಟ್ರೇಡ್ ಹಿಸ್ಟ್ರಿ ಬರ್ದಿಟ್ಕೊಳ್ಳಿ. ಏನ್ ಮಿಸ್ಟೇಕ್ಸ್ ಆಯ್ತು, ಏನ್ ನೀವು ಹೊಸದ್ ಕಲ್ತ್ರಿ, ಅಥವಾ ವಾಟ್ ವೇರ್ ದ ರೀಸನ್ಸ್ ಫಾರ್ ಯುವರ್ ಪ್ರಾಫಿಟ್ ಆರ್ ಲಾಸಸ್. ಓಕೆ. ಟ್ರೇಡಿಂಗ್ ಇವಾಗ ಎಲ್ರು ಟೆಕ್ನಿಕಲ್ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಆ ತರ ಎಲ್ಲ ಮಾಡ್ತಾ ಇದಾರೆ. ಬಟ್ ಅವ್ರಿಗೆಲ್ಲ ನೀವು ಬುಕ್ಸ್, ಟ್ರೇಡಿಂಗ್ ಬುಕ್ಸ್ ಯಾವ್ದಾದ್ರು ರೆಕಮೆಂಡ್ ಮಾಡ್ತೀರಾ ಅಂದ್ರೆ ಯಾವ ಬುಕ್ಸ್ ನ ರೆಕಮೆಂಡ್ ಮಾಡ್ತೀರಾ ಬಿಗಿನರ್ಸ್ಗೆ? ಎಸ್, ಬಿಗಿನರ್ಸ್ ಯಾರಾದ್ರೂ ಇದಾರೆ, ನನ್ನ ಹತ್ರ ಪೇಷನ್ಸ್ ಇದೆ ಅಂತಂದ್ರೆ ಆರಾಮಾಗಿ ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಟ್ರೇಡಿಂಗ್ ಅಂತ ಬುಕ್ ಇದೆ, ಅದನ್ನ ನೀವು ಓದ್ಬೋದು. ಸೊ ಇಲ್ಲಪ್ಪ ಅಂತಂದ್ರೆ ಇವಾಗ ಸುಮಾರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಸಿಗುತ್ತೆ, ಆ ವಿಡಿಯೋಸ್ ನೋಡ್ಬೋದು. ಸುಮಾರು ಡಾಕ್ಯುಮೆಂಟ್ಸ್ ಬರುತ್ತೆ ಟ್ರೇಡಿಂಗ್ ಇದ್ದು, ಸೊ ಆ ಡಾಕ್ಯುಮೆಂಟ್ಸ್ ಓದ್ಕೊಂಡು ನಾವು ರೆಫರ್ ಮಾಡ್ಬೋದು ಈಸಿಲಿ. ಓಕೆ. ಎಮೋಷನಲಿ ಮೈಂಡ್ ಕಂಟ್ರೋಲ್ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ ಟ್ರೇಡಿಂಗ್ ಅಲ್ಲಿ. ಎಮೋಷನಲ್ ಏನ್ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಂತ ಇದೆ? ಟ್ರೇಡಿಂಗ್ ಒಳಗಡೆ ನಿಮ್ಗೆ ಇನಿಷಿಯಲ್ ಬಿಗಿನರ್ಸ್ಗೆ 80% 90% ನಾವು ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ಬಿಟ್ರೆ ಟ್ರೇಡಿಂಗ್ ಬಂದ್ಬಿಡುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಈಸಿಲಿ ನನ್ಗೆ ಅರ್ಥ ಆಗ್ಬಿಡುತ್ತೆ, ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಮಾರ್ಕೆಟು. ಅವಾಗ ನಾನು ಈಸಿಲಿ ಎಂಟ್ರಿ ಪಾಯಿಂಟ್ ಸಿಕ್ಬಿಡುತ್ತೆ, ನಾನು ಟ್ರೇಡ್ ತಗೊಂಡ್ಬಿಡ್ತೀನಿ ಅಥವಾ ಎಕ್ಸಿಟ್ ಆಗ್ಬಿಡ್ತೀನಿ ಬೇಗ ಪ್ರಾಫಿಟ್ ಅಲ್ಲಿ ಅಂತ ಆ ಮೈಂಡ್ ಸೆಟ್ ಇರುತ್ತೆ. ಬಟ್ ಇನ್ ರಿಯಾಲಿಟಿ ನಾವು ಯಾವಾಗ ನಮ್ದು ಇನ್ವೆಸ್ಟ್ಮೆಂಟ್ ಮಾಡಿ ನಾವೇನ್ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ ನಮ್ಗೆ ನನ್ ದುಡ್ಡು ನಾನು ಹಾಕ್ಬಿಟ್ಟಿದೀನಿ, ಅಯ್ಯೋ ನೆಗೆಟಿವ್ ಆಯ್ತು, ಅಯ್ಯೋ ಪಾಸಿಟಿವ್ ಬಂತು, ಇಷ್ಟು ಪಾಸಿಟಿವ್ ಆಯ್ತು, ಇಷ್ಟು ನೆಗೆಟಿವ್ ಆಯ್ತು, ಈ ತರ ಎಮೋಷನ್ಸ್ ಏನಾಗ್ತಿರುತ್ತೆ, ಮೆಂಟಲಿ ಏನಾಗ್ತಿರುತ್ತೆ, ನಮ್ಗೆ ಸ್ವಲ್ಪ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಿರುತ್ತೆ ಯಾವುದೇ ಟ್ರೇಡರ್ಗಾದ್ರೂ. ದಟ್ ಈಸ್ ನಾರ್ಮಲ್ ಥಿಂಗ್. ಬಟ್ ನಾವು ಏನ್ ನಮ್ದು P&L ರಿಪೋರ್ಟ್ ನೋಡೋದ್ ಬಿಟ್ಟು ನಾವು ಜಸ್ಟ್ ಪ್ರೊಸೆಸ್ ಮೇಲೆ ಫಾಲೋ ಮಾಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಸೈಕಾಲಜಿನ ನಾವು ಈಸಿಲಿ ಹ್ಯಾಂಡಲ್ ಮಾಡ್ಬೋದು. ಸೈಕಾಲಜಿ ಹ್ಯಾಂಡಲ್ ಮಾಡೋದಕ್ಕೆ ಓನ್ಲಿ ಒನ್ ರೂಲ್: ಡೋಂಟ್ ಸಿ ದ P&L, ಫಾಲೋ ದ ಪ್ರೊಸೆಸ್. ಓಕೆ. ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್. ಸೊ ಐ ಹೋಪ್ ಕ್ಲಿಯರ್ ಇದೆ ಹಂಗಿದ್ರೆ. ಸೊ ಬೇಸಿಕಲಿ ಇವಾಗ ನಾನು ಹೇಳಿರೋದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಹಾ, ಅರ್ಥ ಆಗಿದೆ. ಅರ್ಥ ಆಗಿದೆ ಅಂತಂದ್ರೆ ಈ ತರ ನಿಮ್ಗೂ ನಿನ್ ಫ್ರೆಂಡ್ಸು ಅಥವಾ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಗೂ ಏನಾದ್ರೂ ಈ ತರ ಡೌಟ್ಸ್ ಇದೆ, ಕ್ಲಾರಿಫೈ ಮಾಡ್ಕೋಬೇಕು ಅಂತಿದ್ರೆ, ನಂದು ಟ್ರೇಡಿಂಗ್ ಚಾನಲ್ ಇದೆ, ನಮ್ದೇ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದಕ್ಕೆ ಜಾಯಿನ್ ಆಗಿ ಅದ್ರೊಳಗಡೆ ನಾವು ಈಸಿಲಿ ಡಿಸ್ಕಸ್ ಮಾಡ್ಬೋದು. ಈ ತರ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಇರುತ್ತೆ 500 ರುಪೀಸ್. ಇವಾಗ ನಾವೆಲ್ಲ ಒಂದು ನಾರ್ಮಲ್ ಆಗಿ ಎಂಟರ್ಟೈನ್ಮೆಂಟ್ ಅಂತ ಖರ್ಚು ಮಾಡ್ತೀವಿ, ಬಟ್ ನಾಲೆಜ್ಗೆ ಅಂತ ಏನಾದ್ರು ಮಂತ್ಲಿ 500 ರುಪೀಸ್ ನಿಮ್ ಹತ್ರ ಇದೆ ಅಂದ್ರೆ ಡೆಫಿನೆಟ್ ಆಗಿ ಕಂಪ್ಲೀಟ್ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ಮೇಲೆ ಡೌಟ್ ಇದ್ರು ವಿಲ್ ಕ್ಲಾರಿಫೈ ದಟ್. ನಿಮ್ ಜೊತೆ ಆ ಟಾಪಿಕ್ ನ ಡಿಸ್ಕಸ್ ಮಾಡ್ತೀವಿ, ನಿಮ್ಗೆ ಅರ್ಥ ಆಗೋವರೆಗೂ ನಾನು ಏನ್ ಮಾಡ್ತೀನಿ ತಿಳಿಸಿ ಹೇಳ್ತೀವಿ. ಸೊ ಬೆಟರ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀವಿ ಟೆಲಿಗ್ರಾಮ್ ಕಮ್ಯುನಿಟಿದು, ಜಾಯಿನ್ ಆಗಿ ಲೆಟ್ಸ್ ವರ್ಕ್ ಟುಗೆದರ್, ಲೆಟ್ಸ್ ಬಿಲ್ಡ್ ಅ ಕಮ್ಯುನಿಟಿ. ಟ್ರೇಡರ್ಸ್ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ ಅನ್ನೋದು ನಮ್ದು ಕಾನ್ಸೆಪ್ಟ್. ಸೊ ದಟ್ ಇವಾಗಿನ ಟೈಮ್ ಒಳಗಡೆ ಎಲ್ಲರೂ 50,000 1 lakh ರುಪೀಸ್ ಕೊಟ್ಟು ಟ್ರೇಡಿಂಗ್ ಕ್ಲಾಸಸ್ಗೆ ಹೋಗ್ತಿದ್ದೀವಿ. ಬಟ್ ಅಲ್ಲಿ ನಮ್ಗೆ ವರ್ತ್ ಆ ಕ್ವಾಲಿಟಿ ಎಜುಕೇಶನ್ ಸಿಗ್ತಿದೇನೋ ಇಲ್ವೋ ಅದ್ ನೀವೇ ಹೇಳ್ಬೇಕು. ಬಟ್ ಈ ತರ ಕಮ್ಯುನಿಟಿ ಒಳಗಡೆ ಏನಾಗುತ್ತೆ, ಸುಮಾರು ಜನ ನಮಗೆ ಕಮ್ಯುನಿಟಿ ಒಳಗಡೆ ಟ್ರೇಡರ್ಸ್ ಎಕ್ಸ್ಪ್ಲೋರ್ ಆಗ್ತಾರೆ. ಸೊ ಒಬ್ರಿಗೊಬ್ರು ಇನ್ಫಾರ್ಮೇಶನ್, ಒಬ್ರಿಗೊಬ್ರು ನಾಲೆಜ್ ನ ಶೇರ್ ಮಾಡ್ಕೊಂಡು ಈಸಿಲಿ ಗ್ರೋ ಆಗ್ಬೋದು ಅನ್ನೋದು ನಮ್ದು ಇಂಟೆನ್ಷನ್. ಸೊ ಇಫ್ ಯು ಥಿಂಕ್ ಸೂಟೇಬಲ್, ನಿಮ್ಗೂ ಈ ತರ ಅಪಾರ್ಚುನಿಟಿ ಅಥವಾ ಈ ತರ ಒಂದು ಪ್ಲಾಟ್ಫಾರ್ಮ್ ಬೇಕು ಅನ್ನಂಗಿದೆ, ಜಾಯಿನ್ ಆಗಿ ಲೆಟ್ಸ್ ವರ್ಕ್ ಟುಗೆದರ್. ಓಕೆ, ಥ್ಯಾಂಕ್ ಯು.